ಆಮೇಲೆ ಈ ಬುದ್ಧಿವಂತ ದಡ್ಡ ಅನ್ನೋದು ಯಾವುದೇ ಕಾರಣಕ್ಕೂ ಒಂದು ಜಾತಿಯಿಂದ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರಲ್ಲ. ಇದು ಪ್ರತಿಯೊಬ್ಬನ ಹಕ್ಕು. ಪ್ರತಿಯೊಬ್ಬರು ಬುದ್ಧಿವಂತರಾಗ್ಬೋದು. ಕಲಿದಲೇ ಇದ್ರೆ ಬುದ್ಧಿವಂತನು ದಡ್ಡನಾಗ್ತಾನೆ. ಈ ಚತುರ್ವರ್ಣ ಏನಿದೆಯಲ್ಲ, ಬ್ರಾಹ್ಮಣ, ಶೈವ, ಕ್ಷತ್ರಿಯ, ಶೂದ್ರ ಅಂತ, ಇದನ್ನ ನಾನೇ ಕ್ರಿಯೇಟ್ ಮಾಡಿರೋದು. ನಾನೇ ಅಂದರೆ ನಾನು ಎಕ್ಸೈಟ್ ಆಗಲ್ಲ. ನಾನು ಎಮೋಷನ್ನ ಭಾಳ ಕಂಟ್ರೋಲ್ ಮಾಡ್ತಿದ್ದೀನಿ, ಮಾಡೋದನ್ನ ಕಲಿತಾ ಇದ್ದೀನಿ. ಅಂದರೆ ನಾನು ಹಿಂದ್ಗಡೆ ಭಾಳ ಮಿಸ್ಟೇಕ್ ಮಾಡಿದ್ದೀನಿ. ಸುಮ್ಮನೆ ಹೈ ಪ್ರೈಸಲ್ಲೆಲ್ಲ ಎಂಟ್ರಿ ಆಗಿ ಅವಾಗೆಲ್ಲ ಪೇಯ್ನ್ ಅನುಭವಿಸಿದ್ದೀನಿ. ಅದಕ್ಕೆ ಇವಾಗ ನಮ್ಮದು ಎಂಟ್ರಿ ಸ್ಟ್ರಾಟಜಿ ಏನಂದರೆ, ಹಂಗೆ ನೀವು 50 ರೂಪಾಯಿ ಕೆಳಗಿರೋ ಕಂಪ್ನಿ, 100 ರೂಪಾಯಿ ಕೆಳಗಿರೋ ಕಂಪ್ನಿ, 1000 ರೂಪಾಯಿ ಕೆಳಗಿರೋ ಕಂಪ್ನಿ ಅಂತ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಇಳಿಲೇಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಇಲ್ಯೂಷನ್ನು, ನಾನು ಈ ಥರ ಇಲ್ಯೂಷನಲ್ಲಿ ಬದುಕ್ತಿದ್ದೀನಿ. ಹೆಂಗಂದರೆ ಈ ಜಗತ್ತನ್ನ ಮಾಯ ಅಂತಾರಲ್ವ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ ಹೇಳ್ತಾರಲ್ವ. ಅಂದರೆ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಮಿಥ್ಯ ಅಂದರೆ ಸುಳ್ಳು ಅಂತಲ್ಲ. ಈ ಥರ ಎಲ್ಲದರಲ್ಲೂ ಕೈ ಹಾಕ್ತಾ ಹೋದರೆ ಏನಾಗುತ್ತೆ, ನಿಮಗೆ ಎಫೆಕ್ಟ್ ಆಗುತ್ತೆ. ನಾಳೆ ನಿಮ್ಮ ಮಕ್ಕಳು ಬಿಸ್ನೆಸ್ ಮಾಡಬೇಕು, ಏನೋ ಮಾಡಬೇಕು ಅಂದ್ಕೊಂಡಾಗ ನಾಳೆ ಇವ್ರು ಕಾಂಪೀಟ್ ಮಾಡ್ತಾರೆ. ಇವ್ರು ನಿಮ್ಮ ಮಕ್ಕಳನ್ನ ಗ್ರೋ ಆಗಕ್ಕೆ ಬಿಡಲ್ಲ. ಬಿಕಾಸ್ ಇವ್ರ ಹತ್ರ ಕ್ಯಾಪಿಟಲ್ ಇದೆ. ಇವ್ರ ಕ್ಯಾಪಿಟಲ್ ಮುಂದೆ ನೀವು ಸರ್ವೈವ್ ಆಗೋಕ್ಕಾಗಲ್ಲ. ಗೊತ್ತಿಲ್ಲ, ರಿಯಾಲಿಟಿ ಗೊತ್ತಿಲ್ಲ. ಅದೇನು ಮಾಡುತ್ತೆ, ಅದಕ್ಕೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೇ ಗೊತ್ತು. ನೀನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಫೀಲ್ ಮಾಡಿದ್ರೆ ಅದೇನು ಮಾಡುತ್ತೆ, ನಿನಗೆ ಎದುರಿಸುತ್ತೆ. ಪದೇ ಪದೇ ಎದುರಿಸ್ತಿರುತ್ತೆ. ವಿಡ್ರಾ ಮಾಡು ಎತ್ಕೊಂಬಿಡು, ಇನ್ನೂ ಕೆಳಗೆ ಬಂದ್ಬಿಡುತ್ತೆ. ಈ ಥರ ಯಾವಾಗ ಮಾತಾಡ್ತಾರಲ್ಲ ಮಾರ್ಕೆಟ್ ಬಗ್ಗೆ ತುಂಬ ನೆಗೆಟಿವ್ ಆಗಿ, ಅದರಲ್ಲೂ ಇಂಡಿಯಾದ ಬಗ್ಗೆ ಮಾತಾಡೋದು, ಈ ಥರ ಎಲ್ಲ ಮಾತಾಡ್ತಾರಲ್ಲ, ಅವಾಗ ನಮಗೆ ಒಳ್ಳೆ ಆಪರ್ಚುನಿಟಿ, ಭಯಂಕರ ಆಪರ್ಚುನಿಟಿ. ಯಾಕಂದರೆ ಎಲ್ಲರೂ ಒಂದೇ ಸಲ ದುಡ್ಡು ಮಾಡೋಕ್ಕಾಗಲ್ಲ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಬ್ರಾಹ್ಮಣರು ಮಾತ್ರ ಬುದ್ಧಿವಂತರು ಅಂತಾರೆ, ನೀವು ತುಂಬ ಬುದ್ಧಿವಂತರು, ಆದರೆ ನಿಮ್ಮ ಮಾತಿನ ಶೈಲಿ ಬ್ರಾಹ್ಮಣರ ಮಾತಿನಂತಲ್ವಲ್ಲ ಗುರು. ಬ್ರೋ, ಆ್ಯಕ್ಚುಲಿ ಈ ಬುದ್ಧಿವಂತಿಕೆ, ಜ್ಞಾನ, ನಾಲೆಡ್ಜು, ಇನ್ಫಾರ್ಮೇಷನ್ನು ಇದ್ಯಾವುದೂ ಕೂಡ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಇದು ಮೋನೋಪೋಲಿ ಅಲ್ಲ, ಜಸ್ಟ್ ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿರಬೇಕು ಅಂತ. ಆಮೇಲೆ ಈ ಬುದ್ಧಿವಂತ ದಡ್ಡ ಅನ್ನೋದು ಯಾವುದೇ ಕಾರಣಕ್ಕೂ ಒಂದು ಜಾತಿಯಿಂದ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರಲ್ಲ. ಇದು ಪ್ರತಿಯೊಬ್ಬನ ಹಕ್ಕು. ಇವತ್ತು ಯಾರೊಬ್ಬ ನೀವು ದಡ್ಡನಾಗಿ ನೋಡ್ತಿದ್ದೀರಲ್ಲ, ಅವ್ನು ನಾಳೆ ಒಂದ್ ದಿವಸ ಬುದ್ಧಿವಂತ ಆಗ್ತಾನೆ. ಇವತ್ತು ನೀವು ಯಾರನ್ನ ಬುದ್ಧಿವಂತನಾಗಿ ಅನ್ಕೊಂಡಿದ್ದೀರಲ್ಲ, ಅವ್ನು ನಾಳೆ ಒಂದ್ ದಿವಸ ದಡ್ಡ ಆಗ್ಬೋದು. ಯಾಕಂದ್ರೆ ಬುದ್ಧಿಶಕ್ತಿ ಹೆಂಗ್ ಬರುತ್ತೆ ಹೇಳಿ? ಲರ್ನಿಂಗ್ ಇಂದ. ನೀವು ಹೊಸ ವಿಷಯ ಯಾವಾಗ ತಿಳ್ಕೊಂತೀರೋ ಅವಾಗ ನಿಮ್ ಬ್ರೈನ್ ಕೂಡ ಎವಾಲ್ವ್ ಆಗ್ತಾ ಹೋಗುತ್ತೆ, ನಿಮ್ ಬ್ರೈನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಬ್ಬ ದಡ್ಡನ್ನು ಕೂಡ ಬುದ್ಧಿವಂತ ಮಾಡ್ಬೋದು, ಒಬ್ಬ ಬುದ್ಧಿವಂತನು ಕೂಡ ದಡ್ಡ ಮಾಡ್ಬೋದು. ಮೇ ಬಿ ಪೂರ್ತಿ ದಡ್ಡರಿರೋರು, ಆ ವಾತಾವರಣದಲ್ಲಿ ಬೆಳೆದಿರೋರು, ತುಂಬಾ ಆತರ ನಾಲೆಡ್ಜ್ ಇಲ್ದವ್ರ ಜೊತೆ ಬೆಳೆದಿರೋರ್ಗೆ ಆ ತರ ಆಕ್ಟಿಂಗ್ ಮಾಡ್ತಿರ್ತಾರೆ. ಬಟ್ ಅವ್ರ ಬುದ್ಧಿ ಅಲ್ಲ ಅದು, ಅವ್ರ ಸುತ್ತಮುತ್ತ ಕಲ್ತಿರೋ ಬುದ್ಧಿ ಅದು. ಸುತ್ತಮುತ್ತ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅವ್ರು ಹಂಗೆ ಇರಲ್ವಾ? ಹಂಗಂತ ಅವ್ನು ದಡ್ಡನ? ಮೇ ಬಿ ರಾಂಗ್ ಪರ್ಸನ್ ಜೊತೆ ಒಂದು ಮಿಂಗಲ್ ಆಗಿದ್ದಾನೆ, ಅದಕ್ಕೆ ಅವನ ಬುದ್ಧಿ ಆ ಥರ ಇದೆ. ಎಲ್ಲಿ ಯಾರು ಕೆಟ್ಟವರಿಲ್ಲ, ಯಾರು ಒಳ್ಳೆಯರಿಲ್ಲ. ಯಾಕಂದ್ರೆ ಕೆಟ್ಟ ಬುದ್ಧಿ ಅನ್ನೋದು ಅವನಿಂದ ಬಂದಿಲ್ಲ, ವಾತಾವರಣದಿಂದ ಬಂದಿದೆ. ಒಳ್ಳೆ ಬುದ್ಧಿ ಅನ್ನೋದು ಅವನಿಂದ ಬಂದಿಲ್ಲ, ವಾತಾವರಣದಿಂದ ಬಂದಿದೆ. ಇಲ್ಲಿ ಯಾರು ಕೆಟ್ಟವರಿಲ್ಲ, ಯಾರು ಒಳ್ಳೆಯರಿಲ್ಲ, ಯಾರು ಬುದ್ಧಿವಂತರಿಲ್ಲ, ಯಾರು ದಡ್ಡರಿಲ್ಲ. ಪ್ರತಿಯೊಬ್ರು ಬುದ್ಧಿವಂತರಾಗ್ಬೋದು. ಕಲಿದಲೇ ಇದ್ರೆ ಬುದ್ಧಿವಂತನು ದಡ್ಡನಾಗ್ತಾನೆ. ಯಾಕಂದ್ರೆ ಭೂಮಿ ಮೂವ್ ಆಗ್ತಾನೆ ಇದೆ, ಜೀವಗಳು ಎವಾಲ್ವ್ ಆಗ್ತಾನೆ ಇದಾವೆ. ಇದನ್ನ ಎಂಟ್ರೋಪಿ ಅಂತ ಕರೀತಾರೆ. ಅಂದ್ರೆ ನೀವು ಯಾವ್ದಾನ ಒಂದು ರೂಮ್ ಅಲ್ಲಿ ಎಲ್ಲಾನು ಆರ್ಗನೈಸ್ ಮಾಡಿ ಇಟ್ಟಿರ್ತೀರಾ ಅನ್ಕೊಳ್ಳಿ, ಪ್ರತಿ ಒಂದು ನೀಟಾಗಿ ಜೋಡಿಸಿ ಕರೆಕ್ಟ್ ಆಗಿ ಇಟ್ಟಿರ್ತೀರಾ. ಇನ್ನೊಂದು 6 ತಿಂಗಳು ಬಿಟ್ಟು ಬಂದು ನೋಡಿದ್ರೆ ನೀವು ಎಲ್ಲಾನು ಹಂಗೆ ಇರುತ್ತಾ? ಎಲ್ಲಾನು ಕೆಡ್ದಿಲ್ಲಿದ್ರು ಕೂಡ ತುಂಬಾ ವಸ್ತುಗಳು ಬಂದಲ್ಲಿ ಬಿದ್ದಿರ್ತವೆ, ಧೂಳು ಬಂದು ಕುತ್ಕೊಂಡಿರುತ್ತೆ, ತುಂಬಾ ಕೆಟ್ಟೋಗಿರುತ್ತೆ. ಯಾಕಂದ್ರೆ ನೀವು ಎಲ್ಲ ನೆಟ್ಟಿಗೆ ಇಟ್ಟರು ಕೂಡ ಅದು ನೆಟ್ಟಿಗಿರಲ್ಲ. ಎವಾಲ್ವ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಭೂಮಿನೇ ಸೂರ್ಯನ ಸುತ್ತಾ ಇದೆ. ಅಂದ್ರೆ ಭೂಮಿ ಒಂದತ್ರ ನಿಂತ್ಕೊಂಡಿಲ್ಲ, ಸೂರ್ಯನು ಒಂದತ್ರ ನಿಂತ್ಕೊಂಡಿಲ್ಲ. ಸೂರ್ಯನು ಮೂವ್ ಆಗ್ತಿದ್ದಾನೆ, ಭೂಮಿ ಅದ್ರ ಜೊತೆ ಮೂವ್ ಆಗ್ತಾ ಇದೆ. ಇದರಿಂದ ಜಗತ್ತು ಎವಾಲ್ವ್ ಆಗ್ತಾನೆ ಇರುತ್ತೆ. ಒಂದು ದಿವಸನೂ ಸುಮ್ನಿರಲ್ಲ. ನಿನ್ನೆ ಇದ್ದಂಗೆ ನಾಳೆ ಇರಕ್ ಚಾನ್ಸೇ ಇಲ್ಲ. ಜಗತ್ತು ಮೂವ್ ಆಗ್ತಾನೆ ಇರುತ್ತೆ. ಯಾರೋ ಹೇಳ್ಬೋದು ನಮ್ ಕಾಲ ಚೆನ್ನಾಗಿತ್ತು, ಆ ಕಾಲ ಚೆನ್ನಾಗಿತ್ತು ಅಂತ. ಅವ್ರ ಕಾಲದ ಚೆನ್ನಾಗಿತ್ತು ಯಾಕೆ ಅನ್ಸುತ್ತೆ ಅವರಿಗೆ ಅಂದ್ರೆ, ಅವರಿಗೆ ಆ ಕಾಲದ ಜ್ಞಾನ ಮಾತ್ರ ಇದೆ. ಈ ಕಾಲದ ಜ್ಞಾನ ಇಲ್ದಿದ್ದ ಕಾರಣದಿಂದ ಅವರಿಗೆ ಅವ್ರ ಕಾಲ ಚೆನ್ನಾಗಿದೆ. ನಾವು ಹೇಳ್ಬೋದು ನಾವು ಹುಟ್ಟಿದಾಗ ಚೆನ್ನಾಗಿತ್ತು, ಸಣ್ಣ ವಯಸ್ಸಲ್ಲಿ ಚೆನ್ನಾಗಿತ್ತು ಅಂತ. ಯಾಕಂದ್ರೆ ನಮಗೆ ಸಣ್ಣ ವಯಸ್ಸಲ್ಲಿ ಏನ್ ಜ್ಞಾನ ಇತ್ತು ಅದು ನಮಗೆ ಚೆನ್ನಾಗಿ ಅನಿಸ್ತಿತ್ತು. ಎಲ್ಲರಿಗೂ ಅವ್ರ ಟೈಮ್ ಯಾಕೆ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ, ಅವರಿಗೆ ಅಷ್ಟೇ ಜ್ಞಾನ ಇರುತ್ತೆ. ಅವ್ರ ಟೈಮಲ್ಲಿ ಏನಿತ್ತಲ್ಲ ಅಷ್ಟೇ ಜ್ಞಾನ ಇರುತ್ತೆ. ಮಾತ್ರ ಹೇಳ್ತೀನಿ ಕೇಳಿ, ಲೈಫ್ ಯಾವತ್ತೂ ಹಿಂಗೆ ಇರಲ್ಲ. ಲೈಫ್ ಮೂವ್ ಆಗ್ತಾನೆ ಇರುತ್ತೆ, ಗ್ರೋ ಆಗ್ತಾನೆ ಇರುತ್ತೆ, ಎವಾಲ್ವ್ ಆಗ್ತಾನೆ ಇರುತ್ತೆ. ಇದು ಪ್ರಕೃತಿಯ ನಿಯಮ. ಇಲ್ಲಿ ನಾವು ಎವಾಲ್ವ್ ಆಗ್ಬೇಕಂದ್ರೆ, ನಾವು ಚೇಂಜ್ ಆಗ್ಬೇಕಂದ್ರೆ ನಾವು ಹೊಸ ಜ್ಞಾನನ ತಿಳ್ಕೊಂಡ್ಲೇಬೇಕು. ನಾವು ಹಳೆ ಜ್ಞಾನನೇ ಇಟ್ಕೊಂಡು ಕೂತ್ಕೊಂಡ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅದಕ್ಕೇನೆ ಇವತ್ತು ಯಾರು ಬುದ್ಧಿವಂತ ಅನ್ಕೊಂಡಿದ್ದಾನೆ ಅವ್ನು ನಾಳೆ ಬುದ್ಧಿವಂತನಾಗಿರಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಈಗೋ ಯಾಕಿರಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ಇವತ್ತು ಬುದ್ಧಿವಂತ ಆಗಿರೋನು ನಾಳೆ ದಡ್ಡ ಆಗೇ ಆಗ್ತಾನೆ. ನಿನ್ನೆ ಎಲ್ಲರಿಗೂ ಬೇರೆದ್ರ ಬಗ್ಗೆ ಜ್ಞಾನ ಇತ್ತು, ಇವತ್ತು ಏ ಬಂತು, ಏ ಬಗ್ಗೆ ಜ್ಞಾನ ಇಲ್ಲ.
ಎ ಬಗ್ಗೆ ಜ್ಞಾನ ಬರ್ಬೇಕಂದ್ರೆ ಕುತ್ಕೊಂಡ ತಕ್ಷಣ ಬರಲ್ಲ, ಅದ್ರ ಬಗ್ಗೆ ಕಲಿಬೇಕು. ಕಲಿದಲ್ಲಿ ಎಲ್ಲಿಂದ ಬರುತ್ತೆ? ಸುಮ್ ಕೂತಿದ್ದ ಅಂದ್ರೆ ಅವನು ನನಗೆಲ್ಲ ಗೊತ್ತು ಅಂತ ಸುಮ್ ಕೂತಿದ್ರೆ ಏನಾಗುತ್ತೆ? ದಡ್ಡ ಆಗ್ತಾನೆ. ದಡ್ಡ ಇರ್ತಾನಲ್ಲ, ದಡ್ಡ ಎ ಬಗ್ಗೆ ಕಲ್ತ್ರೆ ಇವನಿಗಿನ ಬುದ್ಧಿವಂತ ತಾನೆ ಅವನು. ಹಂಗೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಇದನ್ನ ಯಾಕೆ ಈ ತರ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ಮುಂಜಿಂದ ಮಾಡ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು ಚೇಂಜ್ ಆಗಿ. ನೀವು ಕೂಡ ಹಂಗೆ ಅನ್ಕೊಂಬೇಡಿ ನಾನು ಬ್ರಾಹ್ಮಣ ಅಲ್ಲ ಅದಕ್ಕೆ ನನಗೆ ಅಷ್ಟೊಂದು ಬುದ್ಧಿ ಇಲ್ಲ, ಅದಕ್ಕೆ ನಾನು ದಡ್ಡ ಅಂತೆಲ್ಲ ಅನ್ಕೊಂಬೇಡಿ. ನಾನು ಕೂಡ ಬ್ರಾಹ್ಮಣ ಅಲ್ಲ, ನಾನೊಬ್ಬ OBC ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ನಾನು ಏನ್ ಬ್ರಾಹ್ಮಣ ಬ್ಯಾಕ್ಗ್ರೌಂಡ್ ಇಂದ ಏನ್ ಬಂದಿಲ್ಲ. ಮತ್ತೆ ಇದ್ರ ಬಗ್ಗೆನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಚತುರ್ವರ್ಣ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರ ಪಪಿಮಾಂ ವಿದ್ಯ ಕರ್ತಾರ ಮವ್ಯವಂ. ಅಂದ್ರೆ ಕೃಷ್ಣ ಖುದ್ದು ಭಗವದ್ಗೀತೆ ಹೇಳ್ತಿದ್ದಾನೆ, ಈ ಚತುರ್ವರ್ಣ ಏನಿದೆಯಲ್ಲ, ಬ್ರಾಹ್ಮಣ, ಶೈವ, ಕ್ಷತ್ರಿಯ, ಶೂದ್ರ ಅಂತ, ಇದನ್ನ ನಾನೇ ಕ್ರಿಯೇಟ್ ಮಾಡಿರೋದು. ನಾನೇ ಅಂದ್ರೆ ಈ ಪ್ರಕೃತಿ ಕ್ರಿಯೇಟ್ ಮಾಡಿರೋದು. ಅದು ಹೆಂಗೆ ಅಂದ್ರೆ ಗುಣ ಕರ್ಮಗಳನ್ನ ವಿಭಾಜನೆ ಮಾಡಿ, ಅಂದ್ರೆ ಗುಣಗಳ ಮೇಲೆ ಡಿಪೆಂಡ್ ಆಗಿ, ಕರ್ಮಗಳ ಮೇಲೆ ಡಿಪೆಂಡ್ ಆಗಿ. ಇಲ್ಲಿ ಹುಟ್ಟಿನ ಮೇಲೆ ಅಂತ ಎಲ್ಲೂ ಹೇಳಿಲ್ಲ. ಅವ್ರ ಹೊಟ್ಟೆ ಒಳಗೆ ಹುಟ್ಟಿದ ತಕ್ಷಣ ಯಾರು ಬುದ್ಧಿವಂತರಾಗಲ್ಲ. ಗುಣ ಕರ್ಮಗಳಿಂದನೇ ಈ ವರ್ಣಗಳು ಡಿಸೈಡ್ ಆಗ್ತವೆ. ಗುಣ ಅಂದ್ರೆ ಕ್ಯಾರೆಕ್ಟರ್, ಕರ್ಮ ಅಂದ್ರೆ ಕೆಲಸ. ಕ್ಯಾರೆಕ್ಟರ್ ಇಲ್ದಲೆ ಕೆಲಸ ಮಾಡಕ್ ಆಗಲ್ಲ. ಇಲ್ಲಿ ಯಾರು ಬೇಕಿರೋ ಬ್ರಾಹ್ಮಣ ಆಗ್ಬೋದು, ಯಾರು ಬೇಕಿರೋ ಕ್ಷತ್ರಿಯ ಆಗ್ಬೋದು, ಯಾರು ಬೇಕಿರೋ ಶೂದ್ರ ಆಗ್ಬೋದು. ಇವತ್ತು ಶೂದ್ರ ಅಂದ್ರೆ ಏನು? ಆಫೀಸ್ ಬಾಯ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು. ಅವ್ರಿಗೆ ನಾಲೆಡ್ಜ್ ಸಿಕ್ಕಿಲ್ಲ, ನಾಲೆಡ್ಜ್ ನ ಅಕ್ವೈರ್ ಮಾಡಕ್ ಆಗಿಲ್ಲ, ನಾಲೆಡ್ಜ್ ನ ತಗೊಳಕ್ ಆಗಿಲ್ಲ, ಅದರಿಂದ ಅವರು ಟಾಪ್ ಲೆವೆಲ್ ಅಲ್ಲಿ ಇಲ್ಲ. ಹೈರಾರ್ಕಿ ಎಲ್ಲ ಕಡೆ ಇದೆಯಲ್ಲ, ಪ್ರತಿ ಒಂದ್ ಕಡೆನೂ ಇದೆ ಹೈರಾರ್ಕಿ. ಇದು ಪ್ರಕೃತಿನೇ ಕ್ರಿಯೇಟ್ ಮಾಡಿರೋದು. ಎಲ್ಲಾರನ್ನೂ ಬುದ್ಧಿವಂತ ಮಾಡಲ್ಲ ಪ್ರಕೃತಿ, ಎಲ್ಲಾರನ್ನೂ ದಡ್ಡನ್ ಮಾಡಲ್ಲ. ಎಲ್ಲ ನಡಿಬೇಕಲ್ಲ ಸಮತೋಲನವಾಗಿ. ಗಾರೆ ಕೆಲಸ ಮಾಡೋನಿಲ್ಲ ಅಂದ್ರೆ ಬಿಲ್ಡಿಂಗ್ ಕಟ್ಟಕ್ ಆಗಲ್ಲ. ಆಫೀಸ್ ಬಾಯ್ ಅಂದ್ರೆ ಆಫೀಸಲ್ಲಿ ಕೆಲಸ ನಡೆಯಲ್ಲ. ಇಲ್ಲಿ ಶೂದ್ರನು ಬೇಕು, ಬ್ರಾಹ್ಮಣನು ಬೇಕು, ಕ್ಷತ್ರಿಯನು ಬೇಕು. ಕ್ಷತ್ರಿಯ ಅಂದ್ರೆ ಪೊಲೀಸ್ ಇರ್ಬೋದು, ಫೈರ್ ಕೆಲಸ ಮಾಡೋರು ಇರ್ಬೋದು, ಈವನ್ ಹಾಸ್ಪಿಟಲ್ ವರ್ಕರ್ಸ್ ಇರ್ಬೋದು. ಅವರೆಲ್ಲರೂ ಕ್ಷತ್ರಿಯನೇ. ಅವರೆಲ್ಲರೂ ನಮ್ಮನ್ನು ಕಾಪಾಡ್ತಾ ಇದಾರೆ, ಅದಕ್ಕೆ ಅವ್ರು ಕ್ಷತ್ರಿಯರು. ಬ್ರಾಹ್ಮಣರು ಅಂದ್ರೆ ಯಾರು? ನಾಲೆಡ್ಜ್ ನ ಶೇರ್ ಮಾಡೋರು, ಟೀಚರ್ಸ್. ನಾನು ಕೂಡ ಬ್ರಾಹ್ಮಣನೇ, ಹುಟ್ಟಿನಿಂದ ಅಲ್ಲ, ಕರ್ಮದಿಂದ, ಗುಣ ಕರ್ಮದಿಂದ ನಾನೊಬ್ಬ ಬ್ರಾಹ್ಮಣ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಾದ್ರು ಆ ತರ ಇದ್ರೆ ತೆಗೆದು ಬಿಸಾಕಿ. ಅದಕ್ಕೋಸ್ಕರ ನೀನು ಇಷ್ಟು ಉದ್ದವಾಗಿ ಹೇಳಿದೆ, ನಾನು ಬ್ರಾಹ್ಮಣ ಅದಕ್ಕೆ ನನಗೆ ಅಷ್ಟೊಂದು ಬುದ್ಧಿ ಇಲ್ಲ, ನಾನೊಬ್ಬ ಶೂದ್ರ ಅದಕ್ಕೆ ನನಗೆ ಅಷ್ಟೊಂದು ಬುದ್ಧಿ ಇಲ್ಲ, ಈ ತರ ಎಲ್ಲ ದಯವಿಟ್ಟು ಅನ್ಕೊಂಬೇಡಿ. ಈ ಜಾತಿ ಅನ್ನೋ ಒಂದು ವರ್ಣೆ ತಲೆಯಿಂದ ಕಿತ್ತು ಬಿಸಾಕಿ. ಅದರಷ್ಟು ಅನಿಷ್ಟವಾದ ಪದ್ಧತಿ ಯಾವ್ದು ಇಲ್ಲ. ನಿಜವಾದ ಅದರಿಂದ ನಯಾ ಪೈಸಾ ಉಪಯೋಗ ಇಲ್ಲ ಜಾತಿಯಿಂದ. ಯಾರಿಗೇನು ಉಪಯೋಗ ಆಗಲ್ಲ. ಬಟ್ ಜನ ಯಾಕೆ ಅದನ್ನ ಅಂಟಿಸ್ಕೊಂಡು ಕುಂತಿದ್ದಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಅವ್ರು ಉಲ್ಟು ಬೆಳೆದು ಬಂದಿರೋ ದಾರಿ ಹಂಗಿದೆ. ಅದಕ್ಕೆ ನಾನೇನಾದ್ರು ಜಾಸ್ತಿ ಮಾತಾಡಿದ್ರೆ ಕ್ಷಮಿಸಿ, ಅಥವಾ ನಿಮ್ಗೆ ಏನಾದ್ರು ಹೇಳದಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಅಭಿಬ್ರೋ, ನೀವು ಯಾವ್ದಾದ್ರು ಕಂಪ್ನಿನಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀನಿ, ಬಟ್ ಎಕ್ಸ್ಟ್ರೀಮ್ಲಿ ಅಲ್ಲ. ಒಂದು 20-30% ಯಾವ್ದಾದ್ರು ಕಂಪ್ನಿನ ಲಾಸ್ ಮಾಡ್ಕೊಂಡಿದ್ದೀನಿ. ಎಕ್ಸಿಟ್ ಕೂಡ ಆಗಿದ್ದೀನಿ. ಅದು ಲಾಸ್ಟ್ ಬುಕ್ ಮಾಡಿ ಎಕ್ಸಿಟ್ ಆಗಿದ್ದೀನಿ. ಬಟ್ ಮೋಸ್ಟ್ ಆಫ್ ದಿ ಕಂಪ್ನಿಗಳಲ್ಲಿ ನಾನು ಎಂಟ್ರಿ ಆಗ್ಬೇಕಾದ್ರೆ ನಾವು ಯಾವಾಗ್ಲೂ ಕೂಡ ಹೆಂಗೆ ಯೋಚನೆ ಮಾಡ್ತೀವಿ ಅಂದ್ರೆ, ವ್ಯಾಲ್ಯೂ ಇದ್ರೆ ಮಾತ್ರ ಎಂಟ್ರಿ ಆಗ್ತೀವಿ. ಅಂದ್ರೆ ನಾನು ಹಿಂದ್ಗಡೆ ಬಹಳ ಮಿಸ್ಟೇಕ್ ಮಾಡಿದ್ದೀನಿ. ಸುಮ್ಮನೆ ಹೈ ಪ್ರೈಸ್ ಅಲ್ಲೆಲ್ಲ ಎಂಟ್ರಿ ಆಗಿ ಅವಾಗೆಲ್ಲ ಪೇನ್ ಅನುಭವಿಸಿದ್ದೀನಿ. ಅದಕ್ಕೆ ಇವಾಗ ನಮ್ದು ಎಂಟ್ರಿ ಸ್ಟ್ರಾಟಜಿ ಏನಂದ್ರೆ, ವ್ಯಾಲ್ಯೂ ಇದ್ರೆ ಮಾತ್ರ ಎಂಟ್ರಿ ಆಗ್ತೇನೆ. ಕಂಪ್ನಿನಲ್ಲಿ ವ್ಯಾಲ್ಯೂ ಇದೆ, ಗ್ರೋತ್ ಇದೆ ಅಂದ್ರೆ ಮಾತ್ರ ಎಂಟ್ರಿ ಆಗ್ತೀನಿ, ಇಲ್ಲಾಂದ್ರೆ ಎಂಟ್ರಿ ಆಗಲ್ಲ. ಬಿಕಾಸ್ ನಾವು ವಾರನ್ ಬಫೆಟ್ನ ಫಾಲೋ ಮಾಡೋದ್ರಿಂದ ನಾವು ಮಾರ್ಜಿನ್ ಆಫ್ ಸೇಫ್ಟಿನ ನೋಡ್ತೀವಿ. ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ನಾವು ಎಂಟ್ರಿ ಆಗೋಕ್ಕೂ ಮುಂಚೆ ಮ್ಯಾಕ್ಸಿಮಮ್ ಆ ಕಂಪ್ನಿ ಅಲ್ಲಿಂದ ಎಷ್ಟು ಕೆಳಗೆ ಬೀಳ್ಬೋದು ಅಂತ ಗೊತ್ತಾಗಿರುತ್ತಲ್ಲ, ಅಥವಾ ಗ್ರೋತ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ಲ, DCF ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಪ್ರೈಸ್ ಅಲ್ಲಿ ಹೋಗಿ ಎಂಟ್ರಿ ಆಗ್ತೀನಿ. ಇಲ್ಲಾಂದ್ರೆ ಎಂಟ್ರಿನೇ ಆಗಲ್ಲ. ನಾನು ಎಕ್ಸೈಟ್ ಆಗಲ್ಲ. ನಾನು ಎಮೋಷನ್ ಬಹಳ 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 ಕಂಟ್ರೋಲ್ ಮಾಡ್ತಿದ್ದೀನಿ, ಮಾಡೋದನ್ನ ಕಲಿತಾ ಇದ್ದೀನಿ. ಡೈಲಿ ಮಿನಿಮಮ್ ಅಂದ್ರೂ 2-3 ಅವರ್ ನಾನು ಮೆಡಿಟೇಷನ್ ಮಾಡ್ತೀನಿ, ಜಸ್ಟ್ ಕಂಟ್ರೋಲ್ ಮೈ ಎಮೋಷನ್. ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು ಅಂತ. ಯಾಕಂದ್ರೆ ಎಕ್ಸೈಟ್ ಆಗುತ್ತೆ. ಡೈಲಿ ಒಂದೊಂದು ವಿಷಯಗಳು ತಲೆಗೆ ಬರ್ತಿರುತ್ತೆ. ಡೈಲಿ ಪ್ರೈಸ್ ನೋಡ್ತಾ ಇರ್ತೀವಿ, ಎಕ್ಸೈಟ್ ಆಗುತ್ತೆ. ಮಿಸ್ಟೇಕ್ಗಳು ಮಾಡ್ತೀವಿ, ರಾಂಗ್ ಡಿಸಿಷನ್ ತಗೊಳ್ತೀವಿ. ಲಾಸ್ಟ್ ಟೈಮ್ ಕೂಡ ನಾನು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ. ಲಾಸ್ಟ್ ಬುಲ್ ಮಾರ್ಕೆಟಲ್ಲಿ 2024 ಬುಲ್ ಮಾರ್ಕೆಟ್ ಬಂದಿತ್ತಲ್ಲ, ಆ ಟೈಮಲ್ಲೂ ಈ ಥರ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ನಾನು ಒಂದು 2-3 ಕಂಪ್ನಿನಲ್ಲಿ ಎಂಟ್ರಿ ಆಗಿದ್ದೆ. ಬಟ್ ನಾನು ಅಲ್ಲೂ ಬುದ್ಧಿ ಕಲ್ತಿದ್ದೀನಿ, ಕಲಿತಾನೆ ಇದ್ದೀನಿ. ನಾನು ಇನ್ನೂ ಎಕ್ಸ್ಪರ್ಟ್ ಅಲ್ಲ, ಯಾರು ಎಕ್ಸ್ಪರ್ಟ್ ಆಗಕ್ಕೆ ಚಾನ್ಸ್ ಇಲ್ಲ ಮಾರ್ಕೆಟಲ್ಲಿ ಮಾತ್ರ, ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟು ಓಡ್ತಿರೋ ಭೂಮಿ ಇದ್ದಂಗೆ. ಭೂಮಿ ಹೆಂಗ್ ಎವಾಲ್ವ್ ಆಗ್ತಿರುತ್ತೆ, ಸ್ಟಾಕ್ ಮಾರ್ಕೆಟ್ ಹಂಗೆ ಎವಾಲ್ವ್ ಆಗ್ತಿರುತ್ತೆ. ನಾನು ಕಲಿತಾನೆ ಇರ್ಬೇಕಿಲ್ಲಿ. ನಮ್ಗೆಲ್ಲ ಗೊತ್ತಿದೆ ಅನ್ಕೊಂಡು ನಾವು ಕುತ್ಕೊಂಬಾರ್ದು. ಮಿಸ್ಟೇಕ್ ಮಾಡಿದ್ದೀನಿ, ಬಟ್ ಮುಂದೆ ಆ ಮಿಸ್ಟೇಕ್ ಮಾಡಲ್ಲ. ಹಿಂದೆ ಏನ್ ಮಿಸ್ಟೇಕ್ ಮಾಡಿದಾನಲ್ಲ, ಮುಂದೆ ಆ ಮಿಸ್ಟೇಕ್ ಮಾಡಲ್ಲ. ಒಳ್ಳೆಯ ಪೆನ್ನಿ ಸ್ಟಾಕ್ಸ್ ವಿಡಿಯೋ ಮಾಡಿ ಬಾಸ್. ಒಳ್ಳೆಯ ಫ್ಯೂಚರ್ ಇರುವ 50 ರೂಪಾಯಿ ಒಳಗಿರುವ ಸ್ಟಾಕ್ಸ್ ಬಿಗಿನರ್ಗೆ ಹೆಲ್ಪ್ ಆಗುತ್ತೆ. ಬ್ರದರ್, ನಾನು ಇದೇ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಈ ತರ 50 ರೂಪಾಯಿ 100 ರೂಪಾಯಿ ಒಳಗಿರೋ ಸ್ಟಾಕ್ಸ್ಗಳು ಅಂದ್ರೆ ಅದು ಇಲ್ಯೂಷನ್ ಅಂತ. ಇಲ್ಯೂಷನ್ ಅಂದ್ರೆ ಅದು ಸ್ಕ್ಯಾಮ್ ಅಂತಲ್ಲ, ಇಲ್ಯೂಷನ್ ಅಂತ. ಹೆಂಗಂದ್ರೆ ಈ ಜಗತ್ನ ಮಾಯಾ ಅಂತಾರಲ್ವಾ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ ಹೇಳ್ತಾರಲ್ವಾ. ಅಂದ್ರೆ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಮಿಥ್ಯ ಅಂದ್ರೆ ಸುಳ್ಳು ಅಂತಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ನಿಮಗೆ ಕಣ್ಣಿಗೆ ನಿಜ ಅಂತ ಕಾಣುತ್ತೆ, ಬಟ್ ಅದು ರಿಯಾಲಿಟಿ ಆಗಿರಲ್ಲ. ಎಕ್ಸಾಂಪಲ್ಗೆ ನೀವು ವೇವ್ ನೋಡ್ತಿರಲ್ವಾ, ಸಮುದ್ರದಲ್ಲಿರೋ ಒಂದು ಅಲೆ ನೋಡ್ತಿರಲ್ವಾ, ನೀವು ದೂರದಲ್ಲಿ ಕೂತ್ಕೊಂಡು ನೋಡಿದ್ರೆ ಅಲೆ ಸಪ್ರೇಟ್, ಸಮುದ್ರ ಸಪ್ರೇಟ್ ಅನ್ಸುತ್ತೆ. ನೀವು ಹತ್ರ ಹೋದಾಗ್ಲೇ ನಿಮಗೆ ಗೊತ್ತಾಗುತ್ತೆ ಅಲೆನೇ ಸಮುದ್ರ ಅಂತ. ಹಂಗೆ ನೀವು 50 ರೂಪಾಯಿ ಕೆಳಗಿರೋ ಕಂಪ್ನಿ, 100 ರೂಪಾಯಿ ಕೆಳಗಿರೋ ಕಂಪ್ನಿ, 1000 ರೂಪಾಯಿ ಕೆಳಗಿರೋ ಕಂಪ್ನಿ ಅಂತ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಇಳಿಲೇಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಇಲ್ಯೂಷನ್ನು, ನಾನು ಈ ಥರ ಇಲ್ಯೂಷನ್ ಅಲ್ಲಿ ಬದುಕ್ತಿದ್ದೀನಿ. 50 ರೂಪಾಯಿ ಕಂಪ್ನಿ ಚೀಪ್ ಅಲ್ಲ, 100
ರೂಪಾಯಿ ಕಂಪ್ನಿ ಚೀಪ್ ಅಲ್ಲ, ಅದೇ ರೀತಿ 1000 ರೂಪಾಯಿ ಕಂಪ್ನಿ 2000 ರೂಪಾಯಿ ಕಂಪ್ನಿ ಕಾಸ್ಟ್ಲಿ ಕೂಡ ಅಲ್ಲ. ಇದೆಲ್ಲಾನು ಮಾರ್ಕೆಟ್ ಕ್ಯಾಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸ್ಮಾಲ್ ಕ್ಯಾಪ್ ಬೈ ಮಾಡಿದ್ರೆ ನಿಮ್ದು ಗ್ರೋತ್ ಜಾಸ್ತಿ ಸಿಗುತ್ತೆ, ಅದರಲ್ಲಿ ಕಂಪ್ನಿ ದೊಡ್ಡದಾಗ್ತಾ ಗ್ರೋತ್ ಜಾಸ್ತಿ ಆಗುತ್ತೆ. ಮಿಡ್ ಕ್ಯಾಪ್ ಬೈ ಮಾಡಿದ್ರೆ ಅಲ್ಲಿ ಮೀಡಿಯಂ ರೇಂಜ್ ಗ್ರೋತ್ ಇರುತ್ತೆ. ಲಾರ್ಜ್ ಕ್ಯಾಪ್ ಬೈ ಮಾಡಿದ್ರೆ ಅಲ್ಲಿ ಗ್ರೋತ್ ಕೂಡ ನಾರ್ಮಲ್ ಆಗಿರುತ್ತೆ, ರಿಸ್ಕ್ ಕೂಡ ನಾರ್ಮಲ್ ಆಗಿರುತ್ತೆ, ಅಂದ್ರೆ ಬೀಳೋದು ಕಮ್ಮಿ ಬೀಳುತ್ತೆ. ಈ ತರ ನೀವು ಸ್ಟಾಕ್ ನ ಪಿಕ್ ಮಾಡಬೇಕು. ಅದ್ ಬಿಟ್ಬಿಟ್ಟು 50 ರೂಪಾಯಿ 100 ರೂಪಾಯಿ ಇದೆಲ್ಲ ಸ್ಕ್ಯಾಮ್. ಇದನ್ನ ನಂಬಕ್ ಹೋಗ್ಬೇಡಿ. ಸ್ಕ್ಯಾಮ್ ಅಂದ್ರೆ ಇಲ್ಯೂಷನ್. ಇದು ನೀವು ಅನ್ಕೊಂಡಿರೋದೇ ಬೇರೆ, ರಿಯಾಲಿಟಿನೇ ಬೇರೆ ಅಂತ. ಇತ್ತೀಚೆಗೆ ಕಂಪ್ನಿ ನೇಮ್ ತಗೊಂಡು ಅನಾಲಿಸಿಸ್ ಮಾಡಿಲ್ಲ ಪ್ಲೀಸ್. ಕೆಲವೊಂದು ಕಂಪ್ನಿ ನೇಮ್ ತಗೊಂಡು ಬಿಸ್ನೆಸ್ ಅನಾಲಿಸಿಸ್ ಮಾಡಿದ್ವಲ್ಲ ಬ್ರೋ. ಕೋಫೋರ್ಜ್ ಮಾಡಿದ್ವಿ, ಗಣೇಶ್ ಇಕೋಸ್ಪಿಯರ್ ಮಾಡಿದ್ವಿ, ಮತ್ತೆ ಬಯೋಕಾನ್ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ. ನನ್ಗೋದೊಂಥರ ಇದ್ದಂಗೆ ಹಾಬಿ ಇದ್ದಂಗೆ. ನಾನು ಯಾವ ಕಂಪ್ನಿ ಅನಾಲಿಸಿಸ್ ಮಾಡ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದು ಚೆನ್ನಾಗಿದ್ರೆ ಮಾತ್ರ ಮಾಡ್ತೀನಿ, ಆ ಥರ ಏನಿಲ್ಲ. ನನಗೆ ಅನಾಲಿಸಿಸ್ ಮಾಡಿ ಕಲ್ತಿರ್ತೀನಲ್ಲ, ನನಗೆ ಐ ಮೇ ಬಿ ರಾಂಗ್ ಅಲ್ಲ. ನೀವು ಅದರಿಂದ ಏನೋ ಒಂದು ಎಕ್ಸ್ಟ್ರಾ ನೀವು ಅನಾಲಿಸಿಸ್ ಮಾಡಿ ನೀವೇನೋ ಕಂಡುಹಿಡಿಬೋದು. ನಾನು ಏನೇನು ಕಂಪ್ನಿ ಅನಾಲಿಸಿಸ್ ಮಾಡ್ತೀನಿ ಅದನ್ನ ಬಂದು ವಿಡಿಯೋ ಮಾಡ್ತೀನಿ ಬ್ರೋ. ಭಾಳಷ್ಟು ಜನ ಅದಾನಿ ಅಂಬಾನಿ ಕಂಪ್ನಿಗಳನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಇಂಥ ತಪ್ಪು ಕಲ್ಪನೆಯ ಬಗ್ಗೆ ಒಂದು ವಿಡಿಯೋ ಮಾಡಿ. ತಪ್ಪು ಕಲ್ಪನೆ ಏನಲ್ಲ ಬ್ರೋ, ಆಕ್ಚುಲಿ ಅದು ಒಳ್ಳೇದು ಅಲ್ಲ. ಏನು ಅದಾನಿ ಅಂಬಾನಿ ಇಂಡಸ್ಟ್ರಿಯಲಿಸ್ಟ್ ಗ್ರೋ ಆಗ್ತಿದ್ದಾರೆ, ಬಟ್ ಮೋನೋಪಾಲಿ ಇದೆಯಲ್ಲ, ಮೋನೋಪಾಲಿ ಮಾಡೋದು ಒಳ್ಳೇದಲ್ಲ. ಮೋನೋಪಾಲಿ ಮಾಡಲಿ, ಯಾವುದೋ ಒಂದು ಕಂಪ್ನಿನಲ್ಲಿ ಮಾಡಲಿ ಮೋನೋಪಾಲಿ. ಅಂದರೆ ಅಮೆರಿಕಾದಲ್ಲಿ ನೀವು ಗೂಗಲ್ ಮೋನೋಪಾಲಿ, ಆಪಲ್ ಮೋನೋಪಾಲಿ, ಎನ್ವಿಡಿಯಾ ಮೋನೋಪಾಲಿ, ಫೇಸ್ಬುಕ್ ಮೋನೋಪಾಲಿ, ಅಲ್ಲಿರೋ ಮೋಸ್ಟ್ ಆಫ್ ದಿ ಕಂಪ್ನಿಗಳು ಮೋನೋಪಾಲಿ ಆ ಇಂಡಸ್ಟ್ರಿನಲ್ಲಿ ಮಾತ್ರ. ಆ ಇಂಡಸ್ಟ್ರಿನಲ್ಲಿ ಅವ್ರು ಮೋನೋಪಾಲಿ. ಇವ್ರು ಏನ್ ಮಾಡ್ತಾರೆ, ಎಲ್ಲಾ ಇಂಡಸ್ಟ್ರಿನಲ್ಲೂ ಕಾಲಿಡ್ತಾರೆ. ಅದಾನಿ ಸಿಮೆಂಟ್ ಅಲ್ಲಿ ಮೋನೋಪಾಲಿ ಮಾಡಿದ್ದಾನೆ, ಮತ್ತೆ ಟೆಲಿಕಾಮ್ ಅಲ್ಲಿ ಜಿಯೋ ಮೋನೋಪಾಲಿ, ಪೆಟ್ರೋಲಿಯಂ ಅಲ್ಲಿ ರಿಲಯನ್ಸ್ ಮೋನೋಪಾಲಿ. ಈ ತರ ಎಲ್ಲಾದ್ರಲ್ಲೂ ಕೈ ಹಾಕ್ತಾ ಹೋದ್ರೆ ಏನಾಗುತ್ತೆ, ನಿಮ್ಗೆ ಎಫೆಕ್ಟ್ ಆಗುತ್ತೆ. ನಾಳೆ ನಿಮ್ಮ ಮಕ್ಕಳು ಬಿಸ್ನೆಸ್ ಮಾಡಬೇಕು, ಏನೋ ಮಾಡಬೇಕು ಅಂದ್ಕೊಂಡಾಗ ನಾಳೆ ಇವ್ರು ಕಾಂಪೀಟ್ ಮಾಡ್ತಾರೆ. ಇವ್ರು ನಿಮ್ಮ ಮಕ್ಕಳನ್ನ ಗ್ರೋ ಆಗಕ್ ಬಿಡಲ್ಲ, ಬಿಕಾಸ್ ಇವ್ರ ಹತ್ರ ಕ್ಯಾಪಿಟಲ್ ಇದೆ. ಇವ್ರ ಕ್ಯಾಪಿಟಲ್ ಮುಂದೆ ನೀವು ಸರ್ವೈವ್ ಆಗಕ್ ಆಗಲ್ಲ. ಅವ್ರು ಭಯಂಕರ ಡಿಸ್ಕೌಂಟ್ ಕೊಡ್ತಾರೆ, ಕಮ್ಮಿ ರೇಟಿಗೆ ಕೊಡ್ತಾರೆ. ಈ ತರ ನೀವು ಪ್ರೈಸ್ ವಾರ್ ಮಾಡಕ್ ಆಗಲ್ಲ ಅವ್ರ ಜೊತೆಗೆ. ಆಮೇಲೆ ಅವ್ರ ಹತ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ, ಅದನ್ನ ಮೆಚ್ಕೊಬೇಕು. ರಿಸ್ಕ್ ಟೇಕಿಂಗ್ ಎಬಿಲಿಟಿ ಯಾವ್ದೋ ಒಂದು ಗೌರ್ಮೆಂಟ್ ನಂಬ್ಕೊಂಡು ಹೆಂಗ್ ಗುರು ದುಡ್ಡು ಹಾಕ್ತಾರೆ. ನೀವ್ ಹೇಳ್ಬೋದು ಮೋದಿ ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು. ಯಾರು ಅಪೋಸಿಷನ್ ಅಲ್ಲಿರೋರು ಹೇಳ್ತಾರೆ, ಬಟ್ ದಮ್ಮೇಲಿಂದ ಬರುತ್ತೆ. ಮೋದಿ ನೆಕ್ಸ್ಟ್ ಇರಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ. ಬಿಜೆಪಿ ಇನ್ನೊಂದು 3 ವರ್ಷ ಬಿಟ್ಟಿರಲ್ಲಪ್ಪ, ಹಾಕಿರೋ ದುಡ್ಡು 10 ವರ್ಷ 15 ವರ್ಷಕ್ಕೆ ಹಾಕಿರ್ತಾರೆ. ಫ್ಯಾಕ್ಟ್ರಿ ಬಿಲ್ಡ್ ಮಾಡೋದು 3 ವರ್ಷಕ್ಕೆ ಬಿಲ್ಡ್ ಮಾಡ್ತಾರ, ಏನಾದ್ರು ಒಂದು ಇನ್ವೆಸ್ಟ್ ಮಾಡೋದು 3 ವರ್ಷಕ್ಕೆ ಮಾಡ್ತಾರ. ಹೆಂಗ್ ಮಾಡ್ತಿದ್ದಾರೆ, ಆ ಧೈರ್ಯ ಮೆಚ್ಚಬೇಕು. ಬಟ್ ಇದು ದೇಶಕ್ಕೆ ಒಳ್ಳೇದಲ್ಲ. ಏನಂದ್ರೆ ಇವ್ರು ಆಕ್ಚುಲಿ ಗ್ಲೋಬಲ್ಗೆ ಹೋಗ್ಬೇಕು. ಎಕ್ಸಾಂಪಲ್, ಇವಾಗ ಇವರು ಸಿಮೆಂಟ್ ಅಲ್ಲಿ ಇಲ್ಲಿ ಎಕ್ಸ್ಪೋರ್ಟ್ ಆಗಿದ್ದಾರೆ ಅಂದ್ರೆ ಇಲ್ಲಿರೋ ಸಿಮೆಂಟ್ ನ ಚೈನಾಗೆ, ಗ್ಲೋಬಲ್ ಕಂಪ್ನಿಗಳಿಗೆ ಸೆಲ್ ಮಾಡ್ಬೇಕು, ಗ್ಲೋಬಲ್ ಹೋಗ್ಬೇಕು. ನಾವ್ ಇಲ್ಲೇ ಸಾಯ್ತಿದೀವಿ. ಆಪಲ್ ಅಮೆರಿಕಾದಲ್ಲಿ ಮಾತ್ರ ಆಪಲ್ ಫೋನ್ ಸೆಲ್ ಮಾಡ್ಲಿಲ್ಲ, ಜಗತ್ತಿಗೆ ಸೆಲ್ ಮಾಡ್ದ. ಮೆಟಾ ಅವ್ನ ಪ್ಲಾಟ್ಫಾರ್ಮ್ ನ ಅಮೆರಿಕಾಗೆ ಮಾತ್ರ ಸೀಮಿತ ಮಾಡ್ಲಿಲ್ಲ, ಜಗತ್ತಿನಾದ್ಯಂತ ಸೆಲ್ ಮಾಡ್ದ. ಗೂಗಲ್ ಜಗತ್ತಿನಾದ್ಯಂತ ಇದೆ. ಅದೇ ರೀತಿ ಇವ್ರ ಪ್ರಾಡಕ್ಟ್ಗಳನ್ನ ಗ್ಲೋಬಲೈಸೇಷನ್ ಮಾಡಬೇಕು, ಬೇರೆ ಬೇರೆ ಕಂಟ್ರಿಗಳ ಜೊತೆ ಕಾಂಪೀಟ್ ಮಾಡಬೇಕು. ಇವ್ರು ಏನ್ ಮಾಡ್ತಾರೆ, ನಮ್ ಜೊತೆನೆ ಕಾಂಪೀಟ್ ಮಾಡ್ತಾರೆ, ನಮ್ಮ ದೇಶದೊಳಗಡೆನೆ ಕಾಂಪಿಟೇಷನ್ ಮಾಡ್ತಾರೆ. ಇದರಿಂದ ಸ್ವಲ್ಪ ವೀಕ್ ಆಗಿರೋನು ಹೋಗೇ ಬಿಡ್ತಾನೆ. ಮೋನೋಪಾಲಿ ಇನ್ ಒನ್ ಇಂಡಸ್ಟ್ರಿ ಇಸ್ ಗುಡ್, ಯಾಕಂದ್ರೆ ಅಲ್ಲಿಂದ ಇನೋವೇಷನ್ ಜಾಸ್ತಿ ಬರುತ್ತೆ. ನೀವು ಯಾವಾಗ ಕಾಂಪಿಟೇಷನ್ ಅಂತ ತುಳಿಯಕ್ಕೆ ಹೋಗ್ತೀರಾ, ಕಾಂಪಿಟೇಷನ್ ನ ಕಮ್ಮಿ ಮಾಡ್ತೀರಾ, ನೀವು ಇನೋವೇಷನ್ ಕಡೆ ತಲೆ ಕೆಡಿಸ್ಕೊಂತೀರಾ. ಇದರಿಂದ ನಾವು ಗ್ಲೋಬಲ್ ಅಲ್ಲಿ ನಂಬರ್ 1 ಆಗ್ಬೋದು. ಬಟ್ ಎಲ್ಲಾ ಇಂಡಸ್ಟ್ರಿನಲ್ಲೂ ಮೋನೋಪಾಲಿ ಆಗ್ತೀವಂತ ಹೋದ್ರೆ ಇದು ದೇಶಕ್ಕೆ ಒಳ್ಳೇದಲ್ಲ. ಇದನ್ನ ನೀವು ಬಿಜೆಪಿ ಸಪೋರ್ಟರ್ ಆಗಿದ್ರು ಹೇಟ್ ಮಾಡಬೇಕು, ಕಾಂಗ್ರೆಸ್ ಸಪೋರ್ಟರ್ ಆಗಿದ್ರು ಹೇಟ್ ಮಾಡಬೇಕು. ಪೊಲಿಟಿಕಲ್ ಆಂಗಲ್ ನ ಬಿಟ್ಟಿನೇ ಯೋಚನೆ ಮಾಡಬೇಕು. ಈಗ ಕಂಪ್ನಿಗಳು Q&A ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತಾ ಇದಾವೆ. ಇದರ ಎಫೆಕ್ಟ್ ಇಂದ ಮಾರ್ಕೆಟ್ ಫುಲ್ ವೊಲಟೈಲ್ ಆಗಿದೆ. ಸೊ ನೀವು ಯಾಕೆ ಇದರ ಬಗ್ಗೆ ವಿಡಿಯೋ ಮಾಡಬಾರ್ದು. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಬೇಸ್ಡ್ ಆನ್ ದಿ ರಿಸಲ್ಟ್ ಅನೌನ್ಸ್ ಪ್ಲೀಸ್ ವಿಡಿಯೋ ಮಾಡಿ. ಟಾಪ್ 10 ಕಂಪ್ನಿ ಗುಡ್ ರಿಸಲ್ಟ್ ಕೊಟ್ಟಿದ್ದಾವೆ, ಮತ್ತು ಮ್ಯಾನೇಜ್ಮೆಂಟ್ ವ್ಯೂ ಏನಿದೆ ಅಂತ. ಇದು ತುಂಬ ಯೂಸ್ಫುಲ್ ವಿಡಿಯೋ ಆಗುತ್ತೆ. ಪ್ಲೀಸ್ ಪಿಕ್ ಮೈ ಕ್ವಶನ್. ಬ್ರೋ ನಿಜವಾಗ್ಲೂ ಚೆನ್ನಾಗಿದೆ ಇದು. ಈ ಥರದೊಂದು ವಿಡಿಯೋ ಮಾಡೋಣ. ನಮ್ಮ ಮೇನ್ ಚಾನಲಲ್ಲೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ಟಾಪಿಕ್ ಇಟ್ಕೊಂಡು. ಬ್ರೋ ಐ ಹ್ಯಾವ್ ಎ ಡೌಟ್. ನಾನು ಪ್ರತಿ ಮಂತು SIP ಮಾಡಿದ್ರೆ 10 ಇಯರಲ್ಲಿ ನಮ್ಮ ಆವ್ರೇಜ್ ಬೈಯಿಂಗ್ ಪ್ರೈಸು ಹೈಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಮತ್ತು ಮಾರ್ಕೆಟ್ ಕ್ರ್ಯಾಶ್ ಆದರೆ 20-30% SIP ನೆಗೆಟಿವ್ ರಿಟರ್ನ್ ಕೊಡಲ್ಲ. 10 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನೆಗೆಟಿವ್ ರಿಟರ್ನ್ ಬಂದರೆ ಅವಾಗ ಏನು ಮಾಡೋದು? ಮಾರ್ಕೆಟ್ ಅಪ್ ಇದ್ದಾಗ ಕಡಿಮೆ ಯೂನಿಟ್ಸ್ ಸಿಗುತ್ತೆ, SIP ಲಾಂಗ್ ಟರ್ಮಲ್ಲೂ ನೆಗೆಟಿವ್ ರಿಟರ್ನ್ ಕೊಡುತ್ತಾ? ಪ್ಲೀಸ್ ಇದ್ರ ಬಗ್ಗೆ ಹೇಳಿ. ಬ್ರದರ್ ಇನ್ನೊಂದು ಸಿಂಪಲ್ ಆಗಿ ಕ್ವಶನ್ ಕೇಳ್ತೀನಿ. ನೀವು ಫಸ್ಟಿಗೆ ಒಂದು ಸೈಟ್ ತಗೊಂಡಿರ್ತೀರಾ, ಓಕೆ, 1 ಲಕ್ಷ ರೂಪಾಯಿ ಒಂದು ಸೈಟ್ ತಗೊಂಡಿರ್ತೀರಾ. ಇವತ್ತು ಅದೇ ಸೈಟು 30 ಲಕ್ಷ ರೂಪಾಯಿ ಇರುತ್ತೆ ಎಕ್ಸಾಂಪಲ್ಗೆ. ನೀವು 30 ಲಕ್ಷ ರೂಪಾಯಿ ಸೈಟ್ ತಗೊಳೋದು ಬಿಡ್ತೀರಾ? 1 ಲಕ್ಷ ರೂಪಾಯಿ ತಗೊಂಡಿದ್ದೆ ಅಂತ ಇವಾಗ 30 ಲಕ್ಷ ರೂಪಾಯಿ ತಗೊಳೋದು ಬಿಡ್ತೀರಾ? ನೀವು ಜಾಸ್ತಿ ಇದು 30 ಲಕ್ಷಕ್ಕೆ ಹೋದಾಗಲೇ ತಗೊಳೋದು. ಯಾಕಂದರೆ ನಿಮಗೆ ಕಾನ್ಫಿಡೆಂಟ್ ಬರೋದೇ ಇದು 30 ಲಕ್ಷಕ್ಕೆ ಹೋದಾಗ. ಒಂದು ಹೋಗಿರೋದನ್ನ 30 ಹೋಗಿರೋದು ನೋಡಿದಿರಲ್ಲ, ಅದೇ ರೀತಿನೇ ಇದು ಮುಂದೆ ಹೋಗುತ್ತೆ ಅಂತ ತಗೊಳ್ತೀರಾ. ಅದೇ ರೀತಿ ಗೋಲ್ಡ್ ನೀವು 1,000 ರೂಪಾಯಿ ಗ್ರಾಮ್ ಇರೋದು ನೋಡಿದೀರಾ ತಾನೆ, 1,000 ರೂಪಾಯಿ ತೊಲ ಇರೋದು ನೋಡಿದ್ದಾರೆ. ಇವತ್ತು 1.5 ಲಕ್ಷ ರೂಪಾಯಿ ತೊಲ ಇದೆ, ಸ್ಟಿಲ್ ಗೋಲ್ಡ್ ತಗೊಳೋದು ಬಿಡ್ತಾರ? ಯಾಕೆ ತಗೊಂತಾರೆ?
ಯಾಕಂದ್ರೆ ಇಲ್ಲಿಂದ ಮತ್ತೆ ಮೇಲೆ ಹೋಗುತ್ತೆ ಅಂತ. ಈಗ ನಾಳೆ ಓಕೆ, ಈಗ ಗೋಲ್ಡ್ನ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, SIP ಗಿಸೈಪಿ ಎಲ್ಲ ಒಂದೇನೆ, ಗೋಲ್ಡ್ನ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಇವತ್ತು ಗೋಲ್ಡು 1.5 ಲಕ್ಷ ರೂಪಾಯಿ ಇದೆ. ಇನಿಷಿಯಲಿ ನೀವು 50,000 ರೂಪಾಯಿ ಇರ್ಬೇಕಾದ್ರೆ ಗೋಲ್ಡ್ನ ನೋಡಿದ್ದೀರಾ. ಓಕೆ, 50,000 ರೂಪಾಯಿ ಇರ್ಬೇಕಾದ್ರೆ ಗೋಲ್ಡ್ನ ನೋಡಿದ್ರೆ ಇವತ್ತು 1.5 ಲಕ್ಷ ರೂಪಾಯಿ ಗೋಲ್ಡ್ ಇದೆ. ಇವಾಗ ನೀವೇನಾದರೂ ಎಂಟ್ರಿ ಆದರೆ ಗೋಲ್ಡ್ ಕೆಳಗೆ ಬೀಳುತ್ತೆ ಅಂತ ನಿಮಗೆ ಭಯ ಅಲ್ವಾ? ಅಂದರೆ ಇಲ್ಲಿಂದ ಒಂದು 30% ಗೋಲ್ಡ್ ಬಿದ್ದರೆ ನನ್ನ ಇನ್ವೆಸ್ಟ್ಮೆಂಟ್ ಲಾಸ್ ಆಗುತ್ತೆ ಅಂತ. ಯಾರನ್ನ 50,000 ರೂಪಾಯಿಗೆ ಬೈ ಮಾಡಿದಾನಲ್ಲ, ಅದು ಇವತ್ತು ಪ್ರೈಸ್ ಬಂದ್ಬಿಟ್ಟು 1.5 ಲಕ್ಷ ಇದೆಯಲ್ಲ, ಇಲ್ಲಿಂದ ಗೋಲ್ಡ್ 30% ಬೀಳಲಿ ಅಂದರೆ 1.10 ಬಂದರೂ ಕೂಡ ಅವ್ನು 100% ಲಾಭದಲ್ಲೇ ಇರ್ತಾನಲ್ಲ. ಲಾಸ್ ಹೆಂಗೆ ಆಗ್ತಾನೆ? ಕೆಳಗೆ ಹೆಂಗೆ ಬರ್ತಾನೆ? 20-30% ಬಿದ್ದರೆ ನಿಮ್ಮ ಇನಿಷಿಯಲ್ ಪ್ರೈಸಿಂದ ಬಿದ್ದಿರಲ್ಲ. ನೀವು 100 ರೂಪಾಯಿಗೆ ಎಂಟ್ರಿ ಆಗಿದ್ರೆ ಅದು 1,000 ರೂಪಾಯಿಗೆ ಹೋಗಿರುತ್ತೆ. 1,000 ರೂಪಾಯಿನಲ್ಲಿ 30% ಬೀಳುತ್ತೆ, 700 ರೂಪಾಯಿ ಬರುತ್ತೆ. ಅವಾಗ ಸ್ಟಿಲ್ ನೀವು ಲಾಭದಲ್ಲೇ ಇರ್ತೀರಾ. ಈ ಥರ ಮಾಡಬೇಡಿ, ಈ ಥರ ಥಿಂಕ್ ಮಾಡಬೇಡಿ. SIP ಮಾತ್ರ ಯಾವತ್ತೂ ಕೂಡ ಸ್ಟಾಪ್ ಮಾಡಬೇಡಿ. ಕಡಿಮೆ ಯೂನಿಟ್ ಬರೋದೆಲ್ಲ ಮುಖ್ಯ ಅಲ್ಲ, ಯೂನಿಟ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಮಾರ್ಕೆಟ್ ಬಿದ್ದರೆ ಜಾಸ್ತಿ ಯೂನಿಟ್ ಬರುತ್ತೆ. ಮೇಲೆ ಹೋಗ್ತಿದ್ರೆ ಖುಷಿ ಆಗಿಲ್ಲ, ಏನು ಮಾಡ್ತೀರಾ? ಎಂಡ್ ಆಫ್ ದ ಡೇ ಮಾರ್ಕೆಟ್ ಮೇಲೆ ಹೋಗ್ಲೇಬೇಕಲ್ಲ. 10 ವರ್ಷ ಮಾರ್ಕೆಟ್ ಕೆಳಗೆ ಬರ್ತಾನೆ ಇದ್ರೆ ನೀವು ಇನ್ವೆಸ್ಟ್ಮೆಂಟ್ ನೀವೇ ಮಾಡಲ್ಲ, 1 ವರ್ಷ ಬಿಟ್ಟು ತೆಗೆದೇ ಬಿಡ್ತೀರಾ. ಮಾರ್ಕೆಟ್ ರಿಟರ್ನ್ ಕೊಡಲೇಬೇಕು, ಕೊಡುತ್ತೆ. 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಮಾರ್ಕೆಟ್ ಮೇಲೆ ಹೋಗುತ್ತೆ. ಹೋದ್ರೆ ಹೆಂಗ್ ಹೋಗುತ್ತೆ ಅಂದ್ರೆ 100 ರೂಪಾಯಿ ಇರೋದು 50 ರೂಪಾಯಿಗೆ ಬರುತ್ತಾ, 50 ರೂಪಾಯಿಯಿಂದ ಸೀದಾ 150 ರೂಪಾಯಿಗೆ ಹೋಗುತ್ತೆ, 150 ರೂಪಾಯಿಯಿಂದ 300 ರೂಪಾಯಿಗೆ ಹೋಗುತ್ತೆ, 300 ರೂಪಾಯಿನಲ್ಲಿ ಕ್ರಾಶ್ ಆಗುತ್ತೆ, ಡೌನ್ ಆಗುತ್ತೆ, 300 ರೂಪಾಯಿಂದ ಸೀದಾ 200 ರೂಪಾಯಿಗೆ ಬರುತ್ತೆ. ಮತ್ತೆ ನೀವು ಅನ್ಕೊಂತೀರಾ ಆ ಟೈಮಲ್ಲಿ ಮಾರ್ಕೆಟ್ ಬಿತ್ತು ಅಂತ. ಯಾವನ್ 50 ರೂಪಾಯಿಗೆ ಎಂಟ್ರಿ ಮಾಡಿದಾನಲ್ಲ ಅವನಲ್ಲಿ 300% ನೋಡ್ತಿದ್ದಾನೆ. ಸ್ಟಿಲ್ ಮಾರ್ಕೆಟ್ ಕೆಳಗೆ ಬಿದ್ದರೂ ಕೂಡ ಅವ್ನು 300% ನೋಡಿದಾನೆ. ಯಾರು ಕೋವಿಡ್ ಅಲ್ಲಿ ಎಂಟ್ರಿ ಮಾಡಿದಾರಲ್ಲ, ಇವಾಗ ಮಾರ್ಕೆಟ್ ಬಿದ್ದರೂ ಕೂಡ ಅವ್ರೇನು ಲಾಸ್ ಅಲ್ಲಿ ಇದಾರ? 7,000 ಇತ್ತು ನಿಫ್ಟಿ ಅವಾಗ, ಇವಾಗ ಎಷ್ಟಿದೆ? 24,000 ಇದೆ. ಇನ್ನೂ 20,000 ಬಂದ್ರು ಮಾರ್ಕೆಟ್ ಕೋವಿಡ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಏನ್ ಲಾಸ್ ಆಗುತ್ತೆ? ಮತ್ತೆ SIP ಮಾತ್ರ ಯಾವತ್ತೂ ಸ್ಟಾಪ್ ಮಾಡಬೇಡಿ. SIP ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ದಯವಿಟ್ಟು ಹೇಳ್ತೀನಿ ಅಂತೇಳಿ ನಾನು ಇವತ್ತಲ್ಲ ನಾಳೆ ನೀವು ನೆನೆಸ್ಕೊಂತೀರಾ. ಸರ್, ಮೇಕ್ ಎ ವಿಡಿಯೋ ಹೌ ಟು ಕಂಟ್ರೋಲ್ ಬ್ರೈನ್, ಹೌ ಬ್ರೈನ್ ವರ್ಕಿಂಗ್, ಮೇಕ್ ವಿಡಿಯೋ ಬೆಸ್ಟ್ ಬುಕ್ಸ್ ಪ್ಲೀಸ್ ಸರ್, ದಿಸ್ ಈಸ್ ಮೈ 4th ಟೈಮ್. ಎಂಟೈರ್ ಫಿಲಾಸಫಿ ಇದೆಯಲ್ಲ, ನೀವೇನೇನು ನೋಡ್ತಿದ್ದೀರಲ್ವಾ, ಉಪನಿಷತ್ತು, ವೇದ, ಪುರಾಣಗಳು ಎಲ್ಲಾನು ಮಾತಾಡೋದು ಬ್ರೈನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆನೆ. ಬಿಕಾಸ್ ಬ್ರೈನಿಂದನೇ ನೀವು ಈ ಜಗತ್ತನ್ನ ಫೀಲ್ ಮಾಡ್ತಿದ್ದೀರಾ. ಇವತ್ತು ನೀವೇನಾದರೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋನ ನಿಮ್ಮ ಕಣ್ಣಿನ ರೆಟಿನ ಲೈಟ್ನ ಅಬ್ಸರ್ವ್ ಮಾಡುತ್ತೆ. ಲೈಟ್ನ ಅಬ್ಸರ್ವ್ ಮಾಡಿ ಅದು ಬ್ರೈನಿಗೆ ಕಳಿಸುತ್ತೆ. ಬ್ರೈನ್ ಏನು ಮಾಡುತ್ತೆ, ಅದನ್ನ ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡಿ ಈ ವಿಡಿಯೋ ಹಿಂಗಿದೆ, ಈ ವಾಯ್ಸ್ ಹಿಂಗಿದೆ ಅಂತ ನಿಮಗೆ ಫೀಲ್ ಮಾಡಿಸುತ್ತೆ. ನೀವು ಈ ಜಗತ್ತೇನು ನೋಡ್ತಿದ್ದೀರಾ, ಫೀಲ್ ಮಾಡ್ತಿದ್ದೀರಾ, ಭಯ ಆಗುತ್ತೆ, ಖುಷಿ ಆಗುತ್ತೆ, ಎಲ್ಲ ಕೂಡ ಈ ಬ್ರೈನಿಂದಾನೆ. ಅದಕ್ಕೆ ಫಸ್ಟ್ ಇವರು ಹೊರಗಡೆ ಜಗತ್ತನ್ನ ಅರ್ಥ ಮಾಡ್ಕೊಳೋ ಬದಲು ಒಳಗಡೆ ಜಗತ್ತನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರು. ಅಂದ್ರೆ ನಮ್ಮ ಇನ್ನರ್ ಕಾನ್ಶಿಯಸ್ನೆಸ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರು. ಬ್ರೈನ್ ಬಗ್ಗೆ ನೀವು ಎಷ್ಟು ಕಲ್ತ್ರೂ ಕಡಿಮೆನೆ. ಇದನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದೇ ತಪಸ್ಸು. ಇದನ್ನೇ ತಪಸ್ಸು ಅಂತಾರೆ. ತಪಸ್ ಮಾಡಿ 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 ಬ್ರೈನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ತುಂಬ ವಿಡಿಯೋಗಳು ಮಾಡಿದ್ದೀನಿ, ಡೊಪಮೀನ್ ಬಗ್ಗೆ ಮಾಡಿದ್ದೀನಿ, ಮತ್ತು ಸರ್ವೈವಲ್ ಬಯಸ್ ಬಗ್ಗೆ ಮಾಡಿದ್ದೀನಿ. ಯಾಕೆ ಬ್ರೈನ್ ಯಾವಾಗಲೂ ಕೂಡ ಸರ್ವೈವಲ್ ಬಗ್ಗೆ ಥಿಂಕ್ ಮಾಡುತ್ತೆ. ಸರ್ವೈವಲ್ ಬಿಟ್ಟು ಹೊರಗಡೆ ಬ್ರೈನ್ ಯಾವತ್ತೂ ಯೋಚನೆ ಮಾಡಲ್ಲ. ಬ್ರೈನ್ಗೆ ಸರ್ವೈವಲ್ ಬಿಟ್ಟು ಬೇರೆ ಯೋಚನೆ ಬರಲ್ಲ. ಬ್ರೈನ್ಗೆ ಏನು ಅಂದ್ಕೊಂಡಿದೆ, ಈ ಬಾಡಿನಲ್ಲಿ ಬ್ರೈನ್ ಮಾತ್ರ ಇದೆ ಅಂದ್ಕೊಂಡಿದೆ. ಅದೇನು ಮಾಡಬೇಕು, ಹೆಂಗನ ಮಾಡಿ ಬಾಡಿನ ಬದುಕಿಸ್ಬೇಕು. ಈ ಬಾಡಿ ಬಿದ್ದೋದ್ರೆ ಬ್ರೈನು ಸತ್ತೋಗುತ್ತೆ. ಅದಕ್ಕೆ ಬ್ರೈನ್ ಏನು ಮಾಡುತ್ತೆ, ಏನಾದರೂ ಕೂಡ ನಿನಗೆ ಎದುರಿಸಿ ಏನಾದರೂ ಮಾಡಿ ಸರ್ವೈವಲಾಗಿ ಥಿಂಕ್ ಮಾಡುತ್ತೆ. ಎದುರುಗಡೆ ಹಾವು ಬಂತಂದರೆ ನಿನಗೆ ಭಯ ಬರಿಸ್ಲಿಲ್ಲದ್ರೆ ನೀನು ಓಡೋಗಲ್ಲ ಅಲ್ಲಿಂದ, ಅವನ ಕೈಯಾಗ ಇಟ್ಕೊಳಕ್ಕೆ ಹೋಗ್ಬಿಡ್ತೀಯ. ಸಣ್ಣ ಮಕ್ಕಳಿಗೆ ಅದು ಗೊತ್ತಿರಲ್ಲ, ಬ್ರೈನ್ ಅವ್ರದ್ದು ಡೆವಲಪ್ ಆಗಿರಲ್ಲ. ಅವ್ರೇನು ಮಾಡ್ತಾರೆ, ಅವನ ಕೈಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡ್ತಾರೆ. ನಿನಗೆ ಆವಿಂದ ಥ್ರೆಟ್ ಇದೆ ಅಂತ ಅಷ್ಟೇ ಗೊತ್ತಿದೆ. ನೀನು ಎಷ್ಟು ಯಾವಾಗ ಕಡಿಸ್ಕೊಂಡಿದ್ದೀರಾ ಆವಿಂದ? ಎಷ್ಟು ಟೈಮ್ ಕಡಿಸ್ಕೊಂಡಿದ್ದೀರಾ? ಒಂದು ಲೈಫಲ್ಲಿ ಒಂದು ಟೈಮು ಕಡಿಸ್ಕೊಂಡಿಲ್ಲ. ಸ್ಟಿಲ್ ಯಾಕೆ ಹಾವು ಕಂಡ್ರೆ ಭಯ? ಬಿಕಾಸ್ ನಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ, ಹಾವು ಕಚ್ಚಿದ್ರೆ ಸಾಯ್ತೀವಿ ಅಂತ. ಅದು ನಮ್ಮ ಬ್ರೈನಿಗೆ ಹೋಗಿದೆಯಾ, ಬ್ರೈನ್ ಮುಗೀತಿ. ಇವಾಗ ನೀನು ಸಾಯ್ತಿ ಅನ್ನೋ ಒಂದು ಇನ್ಫಾರ್ಮೇಷನ್ ಬಂತ, ನೀನು ಹೆಂಗನ ಬದುಕಿಸ್ಬೇಕು. ಅದಕ್ಕೆ ಹಾವು ನೋಡಿದ್ರೆ ಓಡು ಅಂತ. ಅದೇ ರೀತಿ ನಿನಗೆ ಬಿಸ್ನೆಸ್ ಮಾಡಿದ್ರೆ ಸಾಯ್ತೀವಿ ಅಂತ ಎದುರಿಸಿದ್ದಾರೆ ಸೊಸೈಟಿ. ಬಿಸ್ನೆಸ್ ಮಾಡಿದ್ರೆ ರಿಸ್ಕು, 99% ಬಿಸ್ನೆಸ್ಗಳು ಫೇಲ್ ಆಗ್ತವೆ ಅಂತ. ಇವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ನಿಮ್ಮ ಬ್ರೈನ್ ನಿಮಗೆ ಎದುರಿಸುತ್ತೆ, ಸಾಯಿಸುತ್ತೆ. ಹೆಂಗಂದ್ರೆ ಸಾಯ್ತೀಯ ಅಂತಲ್ಲ, ಎಂಡ್ ಗೋಲ್ ಅದೇ ಇರುತ್ತೆ. ನೀನು ಏನೋ ಬಿಸ್ನೆಸ್ ಮಾಡ್ತೀಯ ಅನ್ಕ, ಬಿಸ್ನೆಸ್ ಮಾಡಿ ಫೇಲ್ಯೂರ್ ಆಗ್ತೀಯ ಅನ್ಕ, ಫೇಲ್ಯೂರ್ ಆದಮೇಲೆ ಮತ್ತೆ ನೀನಂತ ತಿನ್ನೋಕೆ ಊಟ ಇರಲ್ಲ. ಊಟ ಇಲ್ದಿದ್ದ ಕಾರಣದಿಂದ ಉಪವಾಸ ಇರ್ತೀಯ, ಉಪವಾಸ ಇರೋ ಕಾರಣದಿಂದ ಹೊಟ್ಟೆ ಹಸ್ಕೊಂಡು ಸತ್ತೋಗ್ತೀಯ. ಸತ್ತೋಗೋದು ಬಂತಲ್ಲ, ಅದಕ್ಕೆ ಬ್ರೈನ್ ಏನು ಮಾಡುತ್ತೆ, ಮಾಡಬೇಡ, ಬಿಸ್ನೆಸ್ಸೇ ಮಾಡಬೇಡ, ಬೇರೆ ಕಡೆ ಯೋಚನೆ ಮಾಡು, ಅದನ್ನ ಮಾಡೋಕ್ಕೆ ಹೋಗಬೇಡ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನೀನು ಇನ್ವೆಸ್ಟ್ ಮಾಡಿದ್ಯಾ ಅನ್ಕೋ ದುಡ್ಡನ್ನ, ಅದಕ್ಕೆ ಗೊತ್ತಿಲ್ಲ, ರಿಯಾಲಿಟಿ ಗೊತ್ತಿಲ್ಲ. ಅದೇನು ಮಾಡುತ್ತೆ, ಅದಕ್ಕೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೇ ಗೊತ್ತು. ಅಂದ್ರೆ ನೀನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಫೀಲ್ ಮಾಡಿದ್ರೆ ಅದೇನ್ ಮಾಡುತ್ತೆ, ನಿನಗೆ ಎದುರಿಸುತ್ತೆ. ಪದೇ ಪದೇ ಎದುರಿಸ್ತಿರುತ್ತೆ. ವಿಡ್ರಾ ಮಾಡು, ಎತ್ಕೊಂಡ್ಬಿಡು, ಇನ್ನೂ ಕೆಳಗೆ ಬಂದ್ಬಿಡುತ್ತೆ. ಎಂಡ್ ಗೋಲ್ ಏನಂದ್ರೆ ಅದ್ರದ್ದು ನಿನ್ನನ್ನು ಬದುಕಿಸ್ಬೇಕು. ಅದೇನು ಅನ್ಕೊಂಡಿದ್ದೆ, ನೀನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡಿಂದ ಅಲ್ಲಿ ಏನಾದ್ರು ದುಡ್ಡು ಕಳ್ಕೊಂಡ್ರೆ ನಿನ್ನ ಜೀವನನೇ ಮುಗಿದೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನೀನು ಅದೇ ರೀತಿ ತುಂಬಿರ್ತೀಯಲ್ವಾ, ಬ್ರೈನಿಗೆ ಅದೇ ರೀತಿ ಕಲ್ಸಿರ್ತೀಯ. ಅದೊಂದು ಚೂರು ಇನ್ವೆಸ್ಟ್ಮೆಂಟ್ನೇ ಪದೇ ತೆಗೆದು ನೋಡಿ ಅದನ್ನ ಹೆಂಗ್ ಫೀಲ್ ಮಾಡ್ಸಿರ್ತೀಯ ಅಂದ್ರೆ ಇದೇ ಮೇನು, ಇದಿಲ್ಲ ಅಂದ್ರೆ ನಿನ್ನ ಜೀವನದ ಏನೂ ಇಲ್ಲ ಅಂತ ಫೀಲ್ ಮಾಡ್ಸಿರ್ತೀಯ. ಒಂದು ಸಲ ಅದೇನಾದರೂ ಲಾಸ್ ಆಗಕ್ಕೆ ಸ್ಟಾರ್ಟ್ ಆದರೆ ನಿನ್ನ ಬ್ರೈನ್ ಏನು ಮಾಡುತ್ತೆ,
ನಿನಗೆ ಪ್ಯಾನಿಕ್ ಮಾಡುತ್ತೆ. ಫಸ್ಟ್ ಎತ್ಕೊಂಬಿಡು ಎಕ್ಸಿಟ್ ಆಗು ಅಂತ. ಇದೇ ರೀತಿನೇ ಪ್ರತಿ ಒಂದೂ ವರ್ಕ್ ಆಗೋದು. ಪ್ರತಿ ಒಂದು ಇನ್ಸಿಡೆಂಟ್ ನಿಮಗೆ ಭಯ ಆಗ್ತಾ ಇದೆ ಅಂದರೆ ಆ ಭಯ ಬರ್ಸಿರೋದು ಎಂಡ್ ಗೋಲ್ ಓಪನ್ ಮಾಡಿ ನೋಡಿ, ಎಂಡ್ ಗೋಲ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಯಾಕೆ ಈ ಭಯ ಬರ್ತಿದೆ ಅಂತ ಗೊತ್ತಾಗುತ್ತೆ. ಬ್ರೈನ್ ಏನು ಅನ್ಕೊಳುತ್ತೆ, ಪ್ರತಿ ವಿಷಯದಲ್ಲೂ ನೀನು ಸಾಹಿತ್ಯ ಅನ್ಕೊಳುತ್ತೆ. ನೀನೇನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡಿದೆ ಅಂದರೆ ನೀನು ಸಾಹಿತ್ಯ ಅಂತಾನೆ ಅನ್ಕೊಳೋದು, ಎಲ್ಲಾನು ಸಾಹಿತ್ಯ ಅನ್ಕೊಳೋದು. ಬಿಕಾಸ್ ಯಾಕಂದರೆ ನಾವು ಎವಾಲ್ವ್ ಆಗಿದ್ದೀವಲ್ಲ ಈ ಲಾಸ್ಟ್ 200 ವರ್ಷದಲ್ಲಿ, ಅದರಲ್ಲೂ 100 ವರ್ಷದಲ್ಲಿ ಸಖತ್ತು ಫಾಸ್ಟಾಗಿ ಎವಾಲ್ವ್ ಆಗಿದ್ದೀವಿ. ಅದಕ್ಕಿಂತ 2000 ವರ್ಷಗಳಿಂದ ನಾವೇನು ಹಂಗೆ ಇದ್ವಿ, ಅಷ್ಟೊಂದು ಗ್ರೋತೇ ಇರಲಿಲ್ಲ. ಯಾವಾಗ ಎಲೆಕ್ಟ್ರಿಸಿಟಿ ಮತ್ತು ಈ ಕ್ರೂಡ್ ಆಯಿಲ್ ಬಂತಲ್ಲ, ಅವಾಗ ಮನುಷ್ಯನ ಲೈಫು ಭಯಂಕರ ಚೇಂಜ್ ಆಗೋಗುತ್ತೆ. ಭಯಂಕರ ಅಂದರೆ ಭಯಂಕರ ಚೇಂಜ್ ಆಗೋಗುತ್ತೆ. 10,000 ವರ್ಷಗಳಿಂದ ನಾವೇನು ಗ್ರೋತ್ ಆಗಿರಲ್ಲ ಅದನ್ನು ಲಾಸ್ಟ್ 100 ವರ್ಷದಲ್ಲಿ ಆಗಿದ್ದೇವೆ. ಇದರಿಂದ ಬ್ರೈನ್ ಇನ್ನೂ ಫಾಸ್ಟ್ ಎವಾಲ್ವ್ ಆಗಿಲ್ಲ, ಅದಿನ್ನೂ ಹಳೆ ಕಾಲದಲ್ಲೇ ಇದೆ. ಕಾಡಲ್ಲಿ ಇದ್ವಲ್ಲ ನಾವು, ಅದೇ ರೀತಿ ಥಿಂಕ್ ಮಾಡುತ್ತೆ. ಪ್ರತಿ ದಿವಸನೂ ಅದು ಥ್ರೆಟ್ ಅಂತಾನೆ ಅನ್ಕೊಳುತ್ತೆ. ನೀನು ಕಾರಲ್ಲಿ ಹೋಗ್ಬೇಕಾದ್ರೆ ಒಂದ್ಸಲ ಒಂದು ಸಣ್ಣದು ಸ್ಕ್ರಾಚಸ್ ಆದರೆ ಅದು ಅನ್ಕೊಳುತ್ತೆ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತಾನೆ ಅನ್ಕೊಳುತ್ತೆ, ಎದುರಿಸುತ್ತೆ, ಭಯ ಬರುತ್ತೆ. ಯಾಕಂದ್ರೆ ಅದು ಕಾಡಲ್ಲಿ ಇರಬೇಕಾದ್ರೆ ಡೈಲಿ ಅದು ಥ್ರೆಟ್ ನ ಅನುಭವಿಸಿದೆ. ಈ ಕಡೆ ಹುಲಿ ಬರ್ತಿತ್ತು, ಈ ಕಡೆ ಸಿಂಹ ಬರ್ತಿತ್ತು, ಈ ಕಡೆ ಇನ್ನೊಬ್ರು ಯಾರೋ ಬರ್ತಿದ್ರು. ಅದೇನು ಮಾಡ್ಬೇಕಿತ್ತು, ಅಲರ್ಟ್ ಆಗ್ಬೇಕಿತ್ತು. ಇದೇ ತರ ಬ್ರೈನ್ ಇವಾಗ ನಗರದಲ್ಲಿ ವಾಸ ಮಾಡ್ತಿದೆ. ಇಲ್ಲಿ ಹುಲಿ ಸಿಂಹ ಏನು ಬರಲ್ಲ. ಇಲ್ಲಿ ಏನು ಬರುತ್ತೆ, ಸ್ಟ್ರೆಸ್ ಬರುತ್ತೆ. ಸ್ಟ್ರೆಸ್ ಅಂದ್ರೆ ಏನು, ಇವತ್ತು ಆಫೀಸ್ಗೆ ಹೋಗ್ತೀಯಾ, ಆಫೀಸ್ಗೆ ಹೋದಾಗ ಬಾಸ್ ಏನು ಬೈತಾನೋ ಗೊತ್ತಿಲ್ಲ. ಬಾಸ್ ಏನಾದರೂ ಬೈದು ಕೆಲಸ ಬಿಟ್ಟು ಮನೆ ಕಳ್ಸಿದ್ರೆ ಜೀವನ ಹೆಂಗ್ ಮಾಡೋಣ, ನನ್ನ ಜೀವನದ ಗತಿ ಏನು, ನನ್ನ ಮನೆಯ ಗತಿ ಏನು, ಈ ತಿಂಗಳು EMI ಹೆಂಗ್ ಕಟ್ಟೋಣ, ಪೂರ್ತಿ ಸರ್ವೈವಲ್ಗೆ ಹೋಗ್ಬಿಡುತ್ತೆ, ಸರ್ವೈವಲ್ ಬೇಸ್ಗೆ ಹೋಗ್ಬಿಡುತ್ತೆ. ನೀವು ಏನು ಮಾಡೋಕ್ಕೂ ಅದು ಇಂಟ್ರೆಸ್ಟೇ ಬರಲ್ಲ. ಅದಕ್ಕೆ ಪೀಸ್ಫುಲ್ ಆಗಿರ್ಬೇಕಂದ್ರೆ ಬ್ರೈನ್ನ ಕಂಟ್ರೋಲ್ ಮಾಡೋದು ಬಿಡಿ. ಫಸ್ಟ್ ಈ ಬ್ರೈನಿಗೆ ಇನ್ಫಾರ್ಮೇಶನ್ ಕೊಡಿ. ಗುರು ಚಿಕ್ಕದಕ್ಕೂ ಚಿಕ್ಕದು ತಲೆ ಕೆಡಿಸ್ಕೊಂಬೇಡ, ನನ್ನ ಹತ್ರ ದುಡ್ಡಿದೆ, ಅದಕ್ಕೆ ಇನ್ವೆಸ್ಟ್ ಮಾಡಿ, ಸೇವ್ ಮಾಡಿದಾಗ ಬ್ರೈನಿಗೆ ಹೇಳ್ಬೋದು ನೀವು, ಗುರು ನೋಡಿ ಇಲ್ಲಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಹತ್ರ ಇಷ್ಟು ಪೋರ್ಟ್ಫೋಲಿಯೋ ಇದೆ, ಇಷ್ಟು ಸೇವಿಂಗ್ಸ್ ಇದೆ, ತಲೆ ಕೆಡಿಸ್ಕೊಂಬೇಡ, ಒಂದು ಜಾಬ್ ಹೋದ್ರೆ ಇನ್ನೊಂದು ಜಾಬಿಗೆ ಹೋಗ್ತೀನಿ, ಯಾಕೆ ಹಿಂಗೆ ಸ್ಟ್ರೆಸ್ ಆಗ್ತಿ ಅಂತ ನೀವು ಹೇಳ್ಬೋದು. ಬಿಕಾಸ್ ಮನುಷ್ಯನಲ್ಲಿ ಮಾತ್ರ ಆ ಪವರ್ ಇದೆ ಥಾಟ್ ಮೇಲೆ ಇನ್ನೊಂದು ಥಾಟ್ ತರಕ್ಕೆ. ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಹಿಂದೆ ಸರ್ಕೊಂಡು ಇನ್ನೊಂದು ಮಾತಾಡ್ಬೋದು ಬ್ರೈನ್ ಜೊತೆ. ಮನುಷ್ಯನಿಗೆ ಮಾತ್ರ ಆ ಪವರ್ ಇದೆ. ಇದನ್ನೇ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಯಾಕೆ ಮನುಷ್ಯನಿಗೆ ಮಾತ್ರ ಇಂಟೆಲಿಜೆನ್ಸ್ ಇದೆ ಅಂದ್ರೆ ಮನುಷ್ಯನಿಗೆ ಯೋಚನೆ ಮೇಲೆ ಯೋಚನೆ ಮಾಡೋ ಪವರ್ ಇದೆ. ನಾವು ಪ್ರಾಣಿಗಳ ತರ ಅಲ್ಲ. ಪ್ರಾಣಿಗಳು ರಿಯಾಕ್ಟ್ ಮಾಡ್ತಾವೆ ಅಷ್ಟೇ, ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡ್ತವೆ. ಅವಾಗೆ ನೀವು ತುಳಿದ್ರೆ ಕಚ್ಚುತ್ತೆ ಅವು, ಬಿಕಾಸ್ ಆ ಕ್ಷಣಕ್ಕೆ ಮಾತ್ರ ರಿಯಾಕ್ಟ್ ಮಾಡುತ್ತೆ. ಆ ಯೋಚನೆ ಮಾಡಲ್ಲ, ಪಾಪ ಇವ್ನು ತುಳಿದಿದ್ದಾನೆ, ಇವನೇನು ಬೇಕು ಅಂತ ತುಳಿದಿಲ್ಲ, ಪಾಪ ಇವ್ನು ಒಳ್ಳೆಯವನು, ಇವನಿಗೆ ಕಚ್ಚಬಾರ್ದು ಅಂತ ಅವೆಲ್ಲ ಯೋಚನೆ ಮಾಡಲ್ಲ. ಆವುದು ಮೈಂಡ್ ಇರೋದು ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಕ್ಕೆ. ಅದಕ್ಕೆ ಪ್ರಾಣಿಗಳು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತವೆ. ನಾವು ಮನುಷ್ಯರು ಪ್ರಾಣಿಗಳು ಆಗಬಾರ್ದು, ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬಾರ್ದು. ನಮ್ಮ ಹತ್ರ ಆ ಪವರ್ ಇದೆ. ನಾವು ಒಂದ್ಸಲ ಹಿಂದೆ ಸರ್ಕೊಂಡೋಗಿ ಅದನ್ನ ಅರ್ಥ ಮಾಡ್ಕೊಬೇಕು. ಸಿಚುವೇಶನ್ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಂಡು ನಮ್ಮ ಬ್ರೈನಿಗೆ ಅರ್ಥ ಮಾಡಿಸ್ಬೋದು. ನಮ್ಮ ಹತ್ರ ಅಂತ ಪವರ್ ಇದೆ. ಬಟ್ ನಮ್ಮ ಕೈಲಿ ಆಗಲ್ಲ. ನಾವು ಒಂದ್ಸಲ ಸಿಚುವೇಶನ್ ಬಂದ್ರೆ ಸಿಚುವೇಶನ್ ಅಲ್ಲಿ ಮುಳುಗೋಗ್ಬಿಡ್ತೇವೆ. ಇದು ರೂಢಿ ಮಾಡ್ಕೊಂತ ಹೋಗ್ಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗಿದು ರೂಢಿ ಆಗ್ತಾ ಹೋಗುತ್ತೆ. ಎಲ್ಲಾದ್ರೂ ಸೇವಿಂಗ್ಸ್ ಇದ್ರೆ, ಎಲ್ಲಾದ್ರೂ ನಿಮ್ಮ ಹತ್ರ ಸೈಟ್ ಇದ್ರೆ, ನಿಮ್ಮ ಬ್ರೈನಿಗೆ ಹೇಳಿ, ತಲೆ ಕೆಡಿಸ್ಕೊಂಬೇಡ, ಅಲ್ಲೊಂದು ಸೈಟ್ ಇದೆ, ಜೀವನ ಮಾಡ್ಬೋದು, ಯಾಕೆ ತಲೆ ಕೆಡಿಸ್ಕೊಂತೀಯ? ಅಥವಾ ನಿಮ್ಮ ಹತ್ರ ಏನೋ ಪೋರ್ಟ್ಫೋಲಿಯೋದಲ್ಲಿದೆ ಅಂದ್ರೆ, ಗುರು ಹೋಗಿರಿ, ಈಗ ಗಾಡಿನೇ ಸ್ಕ್ರಾಚಸ್ ಆಯ್ತಾ ಅನ್ಕೊಳ್ಳಿ, ಅದೇನು ಅನ್ಕೊಂಡೆ ಮುಗೀತು, ನಿನ್ ಜೀವನನೇ ಹೋಯ್ತು ಅಂತ ಅನ್ಕೊಳುತ್ತೆ. ಒಂದು ಸ್ಕ್ರಾಚಸ್ ಆಗಿದೆ ಅಷ್ಟೇ, ಅದರಿಂದ ಏನಾಗುತ್ತೆ, ಇದರಿಂದ ಪ್ರಾಣ ಹೋಗುತ್ತೆ, ತಲೆ ಕೆಡಿಸ್ಕೊಂಬೇಡ, ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ಬೋದು. ನೀವು ಆ ಗಾಡಿನೇ ನಿಮ್ಮ ಜೀವನ ಅನ್ಕೊಂಡು, ಆ ಕಾರ್ನೇ ನಿಮ್ಮ ಸರ್ವಸ್ವ ಅನ್ಕೊಂಡಿರ್ತೀರಾ, ಅದನ್ನ ನಿಮ್ಮ ಬ್ರೈನಿಗೆ ಕಲ್ಸಿರ್ತೀರಾ. ಒಂದು ಸ್ಕ್ರಾಚಸ್ ಆದ್ರೆ ಬ್ರೈನ್ ಎದುರ್ಕೊಳತ್ತಾ ಇಲ್ವಾ? ಎಲ್ಲ ನೀವೇ ಮಾಡೋದು. ರಿಲೇಶನ್ಶಿಪ್ಪು ಹಿಂಗೇನೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಡಿಟ್ಯಾಚ್ ಆಗಿ ಬದುಕಿ. ಡಿಟ್ಯಾಚ್ ಅಂದ್ರೆ ಅಂಟ್ಕೊಂಡ್ಬೇಡಿ ಏನಕ್ಕೂ ಅಂತ. ಈಗ ಇದು ಫಿಲಾಸಫಿ ಆಗೋಗುತ್ತೆ. ಬ್ರೈನ್ನ ಕಂಟ್ರೋಲ್ ಮಾಡೋದೇನೆ ಎವ್ರಿಥಿಂಗ್. ಭಗವದ್ಗೀತೆ ಕೂಡ ಹೌ ಟು ಕಂಟ್ರೋಲ್ ಬ್ರೈನ್ ಅಷ್ಟೇನೆ. ಕಲಿತಾ ಹೋಗಿ ಎಲ್ಲನೂ ಇಮಿಡಿಯೇಟ್ಲಿ ಏನು ಗೊತ್ತಾಗಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಗೊತ್ತಾಗುತ್ತೆ. ನನಗೂ ಏನಾದರೂ ಹೊಸ ವಿಷಯ ಕಲ್ತ್ರೆ ನಾನು ಕೂಡ ಬಂದು ವಿಡಿಯೋ ಮಾಡ್ತೇನೆ. ಸರ್, ಮ್ಯೂಚುವಲ್ ಫಂಡ್ SIP ಟೈಮಲ್ಲಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲದೆ SIP ಸ್ಕಿಪ್ ಆದರೆ ಚಾರ್ಜಸ್ ಅಪ್ಲೈ ಆಗುತ್ತಾ? ನನಗೆ ಕಾಲ್ ಬಂದಿತ್ತು. ಹೌದು, ಆಗುತ್ತೆ. ನಿಮ್ಮ ಬ್ಯಾಂಕಲ್ಲಿ ಸ್ಕಿಪ್ ಆಗಿ, ಬಿಕಾಸ್ ಅದು ನೀವು ಮ್ಯಾಂಡೇಟ್ ಮಾಡಿರ್ತೀರಲ್ಲ, ಅಲ್ಲಿ ನೀವು ಬ್ಯಾಂಕಲ್ಲಿ ದುಡ್ಡು ಇಲ್ದಲ್ಲೇ ನೀವು SIP ಮಾಡಿದ್ರೆ ಬ್ಯಾಂಕಿಂದ ಚಾರ್ಜಸ್ ಆಗ್ತಾರೆ. ಸ್ಕಿಪ್ ಮಾಡಬೇಡಿ. ಆದಷ್ಟು SIPನ EMI ಥರ ಟ್ರೀಟ್ ಮಾಡಿ. ಒಳ್ಳೇದದು, ನಿಮಗೆ ಒಳ್ಳೇದು. ಯಾಕೆ EMI ಮಾತ್ರ ಕಟ್ಟಬೇಕು ಅಂತ ಅನ್ಕೊಂತೀರಾ? ಬಿಕಾಸ್ ನಿಮ್ಮ ಬ್ರೈನಿಗೆ ಹೇಳ್ಬಿಟ್ಟಿರ್ತೀರಾ, EMI ಕಟ್ಟಲಿದ್ರೆ ಅವ್ನು ಮನೆ ಹತ್ರ ಬರ್ತಾನೆ, ಗಲಾಟೆ ಮಾಡ್ತಾನೆ, ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೆ. SIP ತಾನೆ, ಹೋಯ್ತು. ನಿಮಗೆ ನೀವು ಕೊಟ್ಕೊಳೋದಕ್ಕಿಂತ ಕಂಡರ್ ದುಡ್ಡು ವಾಪಸ್ ಕೊಡೋದ್ರಲ್ಲಿ ಜಾಸ್ತಿ ನಿಮಗೆ ಇದು. SIPನೂ ಕೂಡ EMI ಥರನೇ ಟ್ರೀಟ್ ಮಾಡಿ. ಯಾಕೆ ಅದನ್ನು ಸ್ಕಿಪ್ ಮಾಡ್ತೀರಾ? ಅದನ್ನು ಕಂಪಲ್ಸರಿ ನಾನು ಕಟ್ತೀನಿ ಅಂತಾನೆ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. 500 ರೂಪಾಯಿಂದನೂ SIP ಮಾಡ್ಬೋದು, 10,000 ರೂಪಾಯಿನೇ ಮಾಡ್ಬೋದು, 1,00,000 ರೂಪಾಯಿನೇ ಮಾಡ್ಬೇಕಂತ ಏನಿಲ್ಲಲ್ಲ. ಈಗ ಓಕೆ, ಈಗ ಮಾರ್ಕೆಟಲ್ಲಿ ಇಷ್ಟೊಂದು ಮ್ಯಾನಿಪುಲೇಷನ್ ನಡೀತಾ ಇದೆ. ಇಂಡಿಯನ್ ಮಾರ್ಕೆಟ್ ತುಂಬ ಕೆಟ್ಟದಾಗಿದೆ. ಇನ್ನೂ ಜನ ಹೇಗೆ ನಂಬೋದು? ನೀವುಗಳು ಯಾಕೆ ನಿಮ್ಮ ಪೋರ್ಟ್ಫೋಲಿಯೋ ಸಾಕ್ಷಿ ತೋರಿಸಲ್ಲ? ಮೋರೋವರ್, ಯಾರೊಬ್ಬನು ಲೈವ್ ವಿಡಿಯೋ ಟ್ರೇಡಿಂಗ್ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನಾಗಲಿ ತೋರಿಸೋದಿಲ್ಲ. ಯಾಕಂದರೆ ಸೆಬಿ ಬಿಡಲ್ಲ ಗುರು. ಲೈವ್ ಟ್ರೇಡಿಂಗ್ ಮಾಡಿದ್ರೆ ಸೆಬಿ ಬ್ಯಾನ್ ಮಾಡುತ್ತೆ. ಆ ಥರ ಮಾಡೋಂಗಿಲ್ಲ. ನಾವು ಯಾವುದೇ ಚಾರ್ಟ್ ತೋರಿಸಿದ್ರು, ಯಾವುದೇ ಇನ್ಫಾರ್ಮೇಷನ್ ತೋರಿಸಿದ್ರು ಕೂಡ 3 ತಿಂಗಳು ಡೇಟಾ ತೋರಿಸ್ಬೇಕು. ಇಮಿಡಿಯೇಟ್ ಡೇಟಾ ತೋರಿಸಂಗಿಲ್ಲ. ಇದರಿಂದ ಜನ ಇನ್ಫ್ಲುಯೆನ್ಸ್ ಆಗ್ತಾರೆ. ನಾವೇನೋ ಮಾತಾಡೋದನ್ನ ಜನ ಕಾಪಿ ಮಾಡ್ತಾರೆ.
ಅದಕ್ಕೇನೆ ಮತ್ತೆ ಈ ಥರ ಯಾವಾಗ ಮಾತಾಡ್ತಾರಲ್ಲ ಮಾರ್ಕೆಟ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಅದರಲ್ಲೂ ಇಂಡಿಯಾದ ಬಗ್ಗೆ ಮಾತಾಡೋದು ಈ ಥರ ಎಲ್ಲ ಮಾತಾಡ್ತಾರಲ್ಲ, ಅವಾಗ ನಮಗೆ ಒಳ್ಳೆ ಆಪರ್ಚುನಿಟಿ, ಭಯಂಕರ ಆಪರ್ಚುನಿಟಿ. ಯಾಕಂದ್ರೆ ಎಲ್ಲರೂ ಒಂದೇ ಸಲ ದುಡ್ಡು ಮಾಡೋಕ್ಕಾಗಲ್ಲ ಅಲ್ವಾ? ನಿಮಗೆ ಗೊತ್ತಲ್ವಾ, ಎಲ್ಲರೂ ಒಂದೇ ಸಲ ಹೆಂಗೆ ದುಡ್ಡು ಮಾಡೋಕ್ಕಾಗತ್ತೆ? ಯಾರಿಗೂ ಗೊತ್ತಿಲ್ಲದ ವಿಷಯ ನನಗೆ ಗೊತ್ತಿದ್ರೆ ಮಾತ್ರ ನಾನು ದುಡ್ಡು ಮಾಡೋಕ್ಕಾಗತ್ತೆ. ನೀವೆಲ್ಲರೂ ಉಲ್ಟಾ ಥಿಂಕ್ ಮಾಡ್ತಿದ್ದೀರಾ, ನಾನು ಒಬ್ಬ ಹಿಂಗೆ ಥಿಂಕ್ ಮಾಡ್ತಿದ್ದೀನಿ ಅಂದಾಗ ಮಾತ್ರ ನಾನು ದುಡ್ಡು ಮಾಡೋಕ್ಕಾಗತ್ತೆ. ಯಾಕಂದರೆ ಒಂದು ಸ್ವಲ್ಪ ಮುಂದೆ ಹೋಗೋಕ್ಕೆ ಮಾರ್ಕೆಟ್ ಮೇಲೆ ಹೋಗಿ ಸ್ಟಾರ್ಟ್ ಮಾಡಿದ್ರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಅವಾಗ ನೀವೇ ಮಾರ್ಕೆಟ್ನ ಮೇಲೆ ಎತ್ಕೊಂಡು ಹೋಗ್ತೀರಾ. ನಾನು ಇವಾಗ ನಿಮ್ಮ ಉಲ್ಟಾ ಥಿಂಕ್ ಮಾಡ್ಬೇಕು. ಇವಾಗ ಅಂತಲ್ಲ, ಎಲ್ಲ ಇಂಡಸ್ಟ್ರಿನಲ್ಲೂ ಅಷ್ಟೇ. ಎಲ್ಲರೂ ಇಂಜಿನಿಯರಿಂಗ್ ಸೇರ್ಕೊಬೇಕಾದ್ರೆ ಇಂಜಿನಿಯರಿಂಗ್ ಸೇರ್ಕೊಬಾರ್ದು. ಮನುಷ್ಯ ಏನು ಮಾಡ್ತಿದ್ದಾನೆ, ಗುಂಪು ಏನು ಮಾಡ್ತಾ ಇದೆ ಅದನ್ನ ಮಾಡಬಾರ್ದು. ಅದನ್ನ ಕಾಂಟ್ರೇರಿಯನ್ ವ್ಯೂ ಅಂತ ಕರೀತಾರೆ. ಗೂಗಲ್ ಹೋಗಿ ಸರ್ಚ್ ಮಾಡಿ ಕಾಂಟ್ರೇರಿಯನ್ ವ್ಯೂ ಅಂದ್ರೆ ಏನು ಅಂತ. ಕಾಂಟ್ರೇರಿಯನ್ ಅಂದ್ರೆ ಎಲ್ಲರೂ ಹೆಂಗ್ ಥಿಂಕ್ ಮಾಡ್ತಾರೋ ಅವ್ರು ಉಲ್ಟಾ ಥಿಂಕ್ ಮಾಡೋದು. ಆವಾಗಲೇ ನಾವು ಸಕ್ಸಸ್ ಆಗೋಕ್ಕಾಗತ್ತೆ. ಎಲ್ಲರೂ ಒಂದೇ ಥರ ಥಿಂಕ್ ಮಾಡ್ದಂಗೆ ನಾವು ಮಾಡಿದ್ರೆ ಆಗಲ್ಲ, ಬಿಕಾಸ್ ಕಾಂಪಿಟೇಷನ್ ಬರುತ್ತೆ. VRL ಸಂಸ್ಥಾಪಕ ವಿಜಯ್ ಶಂಕೇಶ್ವರ್ ಹೇಳುತ್ತಾರೆ, ಬಿಸ್ನೆಸ್ ಮಾಡುವುದಾದರೆ ಯಾವತ್ತೂ ಒಬ್ಬರೇ ಮಾಡಬೇಕು, ಯಾರ ಜೊತೆಗೂ ಮಾಡಬಾರದು ಅಂತ. ಜೊತೆಗೆ ಮಾಡುವ ಆರಂಭದಲ್ಲಿ ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಭಿನ್ನಾಭಿಪ್ರಾಯಗಳಿಂದ ಮನಸ್ತಾಪ ಉಂಟಾಗುತ್ತೆ. ಅದಕ್ಕೆ ಒಬ್ಬರೇ ಮಾಡಬೇಕು. ಲಾಭವಾದರೂ ಅವನೊಬ್ಬನಿಗೆ ಆಗುತ್ತೆ, ನಷ್ಟ ಆದರೂ ಅವನೊಬ್ಬನಿಗೆ ಆಗುತ್ತೆ. ನೀವು ಹೇಳಿದ್ದು ಸಂಶೋಧನೆ ಮಾಡಿದ್ದ ಮಾಹಿತಿ, ಇಲ್ಲಿ ಹೇಳ್ತಾ ಇರುವ ಅನುಭವದ ಮಾಹಿತಿ. ಈಗ ಹೂಡಿಕೆ ಮಾಡುವವರು ಯೋಚಿಸಬೇಕು, ಸಂಶೋಧನೆ ಮಾಹಿತಿ ಬೇಕು, ಅನುಭವ ನುಡಿಗಳು ಬೇಕಾ ಅಂತ. ಧೀರುಭಾಯ್ ಅಂಬಾನಿ ಒಬ್ಬರೇ ಬಿಸ್ನೆಸ್ ಮಾಡಿದ್ದು, ಅವರು ಸಕ್ಸಸ್ ಆದರ ಇಲ್ವಾ? ಬ್ರದರ್, ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ವಿಜಯ್ ಸಂಕೇಶ್ವರು ಹೇಳಿರೋದು ಕರೆಕ್ಟ್ ಇದೆ. ಇವರೆಲ್ಲ ಹಳೆಯ ಪ್ರಮೋಟ್ರು. ಅವರು ಸ್ಟಾರ್ಟ್ ಮಾಡಿದಾಗ ಇಂಡಿಯಾ 1990 ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ಯಾರಿಗೂ ಕೂಡ ದೇಶದ ಮೇಲೆ ನಂಬಿಕೆನೇ ಇರಲಿಲ್ಲ, ಯಾರೂ ದೇಶನ ನಂಬ್ತಾನೆ ಇರಲಿಲ್ಲ. ಅಂಥ ಟೈಮಲ್ಲಿ ಅವ್ರು ಬಿಸ್ನೆಸ್ ಮಾಡಿರೋದು. ಇನ್ನೊಂದೇನು ಗೊತ್ತಾ, ನೀವು ಜಗತ್ತಲ್ಲಿ ಯಾವುದೇ ಕಂಪ್ನಿಗಳು ನೋಡಿ, ದೊಡ್ಡ ದೊಡ್ಡ ಕಂಪ್ನಿಗಳು, ಈಗ ಶೇರ್ಸ್ ಅಂದ್ರೆ ಏನು ಬ್ರೋ? ಈಗ ವಿಜಯ್ ಶಂಕೇಶ್ವರ್ ಒಬ್ಬರೇ VRL ಪಾರ್ಟ್ನರ್ ಇದ್ದಾರಾ? ಬೇರೆ ಪಬ್ಲಿಕ್ ಹೋಲ್ಡರ್ಸ್ ಇಲ್ವಾ? ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿಲ್ಲ? ಇವರೆಲ್ಲ ಪಾರ್ಟ್ನರ್ಸೇ ತಾನೆ. ಒಂದು ಶೇರ್ ಬೈ ಮಾಡೋರು ನೀವು ಪಾರ್ಟ್ನರೇನೆ. ನೀವೇನಾದರೂ ಬಿಸ್ನೆಸ್ನ ಗ್ರೋ ಮಾಡಬೇಕಂದ್ರೆ ಇಂಡಿವಿಜುವಲಿ ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ರೆ ಗ್ರೋ ಮಾಡೋಕ್ಕಾಗೋದೇ ಇಲ್ಲ. ನಿಮ್ಮಂಥ ಮೈಂಡ್ ಸೆಟ್ ಇರೋರನ್ನ ಇನ್ನೊಬ್ರನ್ನ ಯಾರು ಬೇಕು, ಇಲ್ಲ ಅಂದರೆ ಗ್ರೋ ಮಾಡೋಕ್ಕಾಗಲ್ಲ. ಅದೇ ಊರಾಗ ಸೀಮಿತ ಆಗ್ತೀರಾ, ದೊಡ್ಡದಾಗಕ್ಕಾಗಲ್ಲ. ಧೀರುಭಾಯ್ ಅಂಬಾನಿ ಸ್ಟಾರ್ಟ್ ಮಾಡಿದಾಗಲೂ ಅವ್ರು ಏನು ಮಾಡಿದ್ರು ಗೊತ್ತಾ? ಇನಿಷಿಯಲಿ ಮನೆ ಮುಂದೆ ಹೋಗಿ ಸೈಕಲ್ಗಳಲ್ಲಿ ಅಡ್ಡಾಡಿ ಮನೆಗೂ ಅವ್ರ ಕಂಪ್ನಿಯ ಶೇರ್ಗಳನ್ನ ಸೆಲ್ ಮಾಡಿದ್ರು ಜನಗಳಿಗೆ. ಇನ್ವೆಸ್ಟ್ ಮಾಡಿ, ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಒಬ್ಬ ಪಾರ್ಟ್ನರ್ ಇಂದ ಹೋಗ್ಲಿಲ್ಲ, ಅವರು ಮಲ್ಟಿಪಲ್ ಪಾರ್ಟ್ನರ್ನ ಕರ್ಕೊಂಡ್ರು, ಜನಗಳನ್ನ ಪಾರ್ಟ್ನರ್ ಮಾಡ್ಕೊಂಡ್ರು. ಇದರಿಂದ ಗುರು ಅಂತ ಮೂವಿ ಇದೆ ನೋಡಿದಿರಾ? ಹಿಂದಿನಲ್ಲಿ ಗುರು ಅಂತ ಮೂವಿ ಇದೆ ನೋಡಿ. ಅದರಲ್ಲಿ ಧೀರುಭಾಯ್ ಅಂಬಾನಿ ಸ್ಟೋರಿ ಅದು. ಅದರಲ್ಲಿ ಅವ್ರು ಯಾವ ರೀತಿ ಜನಗಳ ಹತ್ರ ದುಡ್ಡು ಕನೆಕ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಅಂತ. ಆಮೇಲೆ ಅವ್ರು ಅದನ್ನು ಪ್ರೂವ್ ಮಾಡಿದ್ರು, ಮೋಸ ಮಾಡಲಿಲ್ಲ. ಜನಗಳ ಹತ್ರ ಇನ್ವೆಸ್ಟ್ ಮಾಡ್ಸ್ಕೊಂಡು ಜನಗಳಿಗೆ ರಿಟರ್ನ್ ಕೂಡ ಕೊಟ್ಟರು. ನಮ್ಮ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ಇಂಡಿಯಾದಲ್ಲಿ ಜನಗಳ ಹತ್ರ ನಿಯತ್ತಿಲ್ಲ. ಅಂದರೆ ಇವತ್ತೇನಾದರೂ ನೀವು ಚೆನ್ನಾಗಿಲ್ದಾಗ ನಾನು ರೈಟ್ ಓಕೆ ಅಂತ ಮಾಡ್ತಾರೆ. ಚೆನ್ನಾಗಿ ಆಗ್ತಾ ಎಲ್ಲನೂ ಇವ್ರಿಗೆ ಯಾಕೆ ಕೊಡಬೇಕು, ನಾನು ಒಬ್ಬನೇ ಅನುಭವಿಸ್ಬೋದಲ್ಲ ಅಂತ ಥಿಂಕ್ ಮಾಡ್ತಾರೆ. ಇದರಿಂದ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುತ್ತೆ. ಲಾಂಗ್ ಟರ್ಮ್ ವ್ಯೂ ಯಾವ ನನ್ನ ಮಕ್ಕಳಿಗೂ ಇರಲ್ಲ. ಲಾಂಗ್ ಟರ್ಮಲ್ಲಿ ಬದುಕಬೇಕಂದ್ರೆ ಒಬ್ಬನೇ ಏನೂ ಕಿಸಿಯೋಕ್ಕಾಗಲ್ಲ. ದೊಡ್ಡದಾಗಿ ಏನಾದರೂ ಮಾಡಬೇಕಂದ್ರೆ ಟೀಮ್ ಬೇಕು, ಒಂದು ಸಮೂಹ ಬೇಕು, ಯುದ್ಧ ಗೆಲ್ಲಕ್ಕೆ ಒಂದು ಸೇನೆ ಬೇಕು. ಜೀವನ ಅನ್ನೋದು ಯುದ್ಧ ಇದ್ದಂಗೆ, ಬಿಸ್ನೆಸ್ ಅನ್ನೋದು ಯುದ್ಧ ಇದ್ದಂಗೆ. ಇಲ್ಲಿ ಡೈಲಿ ಫೈಟ್ ಆಗ್ತಾ ಇರುತ್ತೆ. ಇದನ್ನ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಸಣ್ಣದಾಗೆ ಇರ್ತೀವಿ ನಾವು, ದೊಡ್ಡದಾಗಿ ಬೆಳೆಯೋಕ್ಕಾಗಲ್ಲ. ದೊಡ್ಡದಾಗಿ ಬೆಳಿಬೇಕಂದ್ರೆ ನಮಗೆ ಪಾರ್ಟ್ನರ್ಸ್ ಬೇಕೇ ಬೇಕು. ಅದು ನಂತರ ಮೈಂಡ್ ಸೆಟ್ ಇರೋರೇ ಬೇಕು. ಇಂಡಿಯಾದಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಅಲ್ಲಿ ಅಮೆರಿಕಾದಲ್ಲಿ ಪೂರ್ತಿ ಹಿಂಗೆ ಇರೋದು. ಅಲ್ಲಿ ಪ್ರಮೋಟ್ರು ಅನ್ನೋ ಮೈಂಡ್ ಸೆಟ್ಟೇ ಇಲ್ಲ, ಪ್ರಮೋಟ್ರ್ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಯಾರು ಕೂಡ 50-60% ಶೇರ್ ಹೋಲ್ಡಿಂಗ್ ಇಟ್ಕೊಳಲ್ಲ ಅಮೆರಿಕಾದಲ್ಲಿ. ಎಲ್ಲಾರ್ದು ಕೂಡ 10%, 11%, 15% ಇರುತ್ತೆ. ಫೌಂಡರ್ದು ಕಂಡಿಡಿರ್ತಾನಲ್ಲ, ಸ್ಟಾರ್ಟ್ ಮಾಡಿರ್ತಾನಲ್ಲ ಒಂದು ದೀಪೇಂದ್ರ ಗೋಯಲ್ದು. ಇವಾಗಲೂ ಜೊಮ್ಯಾಟೊ ಫೌಂಡರ್ ಎಷ್ಟಿದೆ ತೆಗೆದು ನೋಡಿ. ಕಂಪ್ನಿಯ ಓನರ್ಶಿಪ್ ಅಲ್ಲಿ 4% ಇದೆ. ಕಂಪ್ನಿ ವ್ಯಾಲ್ಯೂ ಎಷ್ಟಿದೆ? 3 ಲಕ್ಷ ಕೋಟಿ ಇದೆ. 3 ಲಕ್ಷ ಕೋಟಿನಲ್ಲಿ 4% ಅಂದರೆ 12,000 ಕೋಟಿ. ಅವನು ಇದನ್ನ ಸಾಕು ನನಗೆ 50 ಕೋಟಿ 10 ಕೋಟಿ ಅನ್ಕೊಂಡು ಕುಂತಿದ್ದಿದ್ರೆ ಅವ್ನು ಇದನ್ನು 3 ಲಕ್ಷ ಕೋಟಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅವನೇನು ಮಾಡ್ದ? ಇವನ್ ಥರ ಮೈಂಡ್ ಇರೋರ್ನೇ ಮಲ್ಟಿಪಲ್ ಜನನ ಕರ್ಕೊಂಬಂದ, ಇನ್ವೆಸ್ಟರ್ಸ್ನ ಕರ್ಕೊಂಬಂದ. ಇದರಿಂದ ಏನಾಯಿತು? ನನಗೆ ಶೇರ್ ಕಮ್ಮಿ ಸಿಕ್ಕಿರ್ಬೋದು, ಅಂದರೆ ಪಾಲುದಾರಿಕೆ ಕಮ್ಮಿ ಸಿಕ್ಕಿರ್ಬೋದು. ಆದರೆ ಸಮುದ್ರದಲ್ಲಿ ಒಂದು ಪಾಲು ಸಿಗೋಕ್ಕೂ ಯಾವುದೋ ಒಂದು ಬಾವಿನಲ್ಲಿ ಒಂದು ಪಾಲು ಸಿಗೋಕ್ಕೂ ವ್ಯತ್ಯಾಸ ಇದೆಯಲ್ಲ. ಆ ಥರ ಆಗಬೇಕಂದ್ರೆ ನನ್ನ ಬಿಸ್ನೆಸ್ಸಲ್ಲಿ ನನಗಿನ್ನ ಬುದ್ಧಿವಂತರು ಬಂದು ನನ್ನ ಜೊತೆ ಕೆಲಸ ಮಾಡಬೇಕು, ನನಗಿನ್ನ ಬುದ್ಧಿವಂತರು ನನ್ನ ಪಾರ್ಟ್ನರ್ ಆಗಿರಬೇಕು. ನಾನೇ ಬುದ್ಧಿವಂತ ಅನ್ಕೊಂಡ್ರೆ ಆ ಬಿಸ್ನೆಸ್ ಗ್ರೋ ಆಗಲ್ಲ, ಅಲ್ಲೇ ಇರುತ್ತೆ. ಪೇಟಿಎಮ್ದು ಎಷ್ಟಿದೆ? ವಿಜಯ್ ಶೇಖರ್ ಶರ್ಮಾದು 9% ಏನೋ ಇದೆ. ಅಮೆಜಾನ್ ಫೌಂಡರ್ ಜೆಫ್ ಬೆಜೋಸ್ ಎಷ್ಟಿದೆ? ಅವನು ಕೂಡ 8-9% ಇದೆ. ಇಲಾನ್ ಮಸ್ಕಿಂದು 14% ಇದೆ, 16% ಏನೋ ಇದೆ ಟೆಸ್ಲಾದಲ್ಲಿ. ಜಗತ್ತಿನ ದೊಡ್ಡ ದೊಡ್ಡ ಕಂಪ್ನಿಗಳ ಫೌಂಡರ್ಗಳು ಅವ್ರದ್ದು ಶೇರ್ ಹೋಲ್ಡಿಂಗೇ ಕಮ್ಮಿ ಇಟ್ಕೊಂಡಿರ್ತಾರೆ. ಬಿಕಾಸ್ ಅವರು ಅದನ್ನ ಡೈಲ್ಯೂಟ್ ಮಾಡ್ತಾರೆ ಅಂದ್ರೆ ನೀರ್ ಹಾಕಿ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡಿದಾಗ ನನ್ನ ಪಾಲ್ ಸ್ವಲ್ಪ ಕಮ್ಮಿ ಬರುತ್ತೆ, ಬಟ್ ಕಂಪ್ನಿನೇ ದೊಡ್ಡದಾಗತ್ತಲ್ಲ. 10,000 ರೂಪಾಯಿನಲ್ಲಿ 5,000 ರೂಪಾಯಿ ಮನೆ ತಗೊಂಡೋಗೋ ಬದಲು 100 ಕೋಟಿನಲ್ಲಿ ನಾನು 5 ಕೋಟಿ ಮನೆಗೆ ತಗೊಂಡೋಗೋದ್ರಲ್ಲಿ ಖುಷಿ ಇದೆ. 5% ಅಷ್ಟೇನೆ. 5% ಆಫ್ ದಿ 100 crore, 50% ಆಫ್ ದಿ 10,000 ಅಲ್ಲ.
ಇಂಡಿಯಾದಲ್ಲೂ ಚೇಂಜ್ ಆಗುತ್ತೆ, ಇಂಡಿಯಾದಲ್ಲೂ ಚೇಂಜ್ ಆಗ್ತಾ ಇದೆ. ಫ್ಯಾಮಿಲಿ ರನ್ ಬಿಸ್ನೆಸ್ಗಳು ಬರಲ್ಲ ಮುಂದೆ ಹೋಗ್ತಾ ಹೋಗ್ತಾ, ಎಲ್ಲ ಸ್ಟಾರ್ಟಪ್ ಲೆಡ್ ಪ್ರೊಫೆಷನಲಿ ಮ್ಯಾನೇಜ್ ಬಿಸ್ನೆಸ್ಗಳೇ ಬರ್ತವೆ. ಇಲ್ಲಿ CEO ಮ್ಯಾನೇಜ್ ಬಿಸ್ನೆಸ್ಸೇ ಇರ್ತವೆ. ಫ್ಯಾಮಿಲಿ ಲೆಡ್ ಬಿಸ್ನೆಸ್ಗಳು ಚೇಂಜ್ ಆಗ್ತಾ ಇದ್ದಾವೆ. ಈವನ್ ಅವರು ಕೂಡ ಚೇಂಜ್ ಆಗಲಿಲ್ಲದ್ರೆ ಸರ್ವೈವ್ ಆಗೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.